ತಿಳಿಸ್ಕೊಟ್ರು ಸಾಮಾಜಿಕ ಚಳುವಳಿಗೆ ಸಂಬಂಧಪಟ್ಟಂತೆ. ಈ ಸೆಷನ್ ಅನ್ನ ಚೇರ್ಮನ್ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಗೋವಿಂದರಾಜ್ ಸರ್ ಅವರು ಒಂದೆರಡು ಮಾತುಗಳನ್ನ ಆಡಬೇಕಾಗಿದೆ. ಸೊ ಇಲ್ಲಿ ನೆರೆದಿರುವ ಹಿರಿಯ ಮತ್ತು ಕಿರಿಯ ಪ್ರಾಧ್ಯಾಪಕರುಗಳೇ ಮತ್ತು ಈಗ ತಾನೇ ವಿಷಯ ಮಂಡನೆ ಮಾಡಿದಂಥ ಪ್ರೊಫೆಸರ್ ನರೇಂದ್ರ ಕುಮಾರ್ ಅವರೇ, ಈಗಾಗಲೇ ಅವರು ದೀರ್ಘವಾಗಿ ಮಾತಾಡಿದ್ದಾರೆ. ಮಾತಾಡಲಿಕ್ಕೆ ಟೈಮೂ ಇಲ್ಲ. ಈಗಾಗಲೇ ನಮಗೆ ಇದು ಡೈರೆಕ್ಷನ್ ಬಂದಿದೆ, 1:45 ಮುಗಿಸ್ಬೇಕು, 2:00 ಸೆಷನ್ ಇದೆ ಅಂತೇಳಿ ವ್ಯಾಲಿಟರಿ. ಸೊ ಆದರೂ ಆ್ಯಸ್ ಎ ಚೇರ್ಮನ್ ಆಗಿ ನರೇಂದ್ರ ಕುಮಾರ್ ಅವರು ಮಾತಾಡಿದರು. ಅರಿವು ಮೂಡಿಸೋದ್ರ ಬಗ್ಗೆ ನಂದೊಂದು ಸಣ್ಣ ನನ್ನ ಅನಿಸಿಕೆ. ಈಗ ಯಾರಿಗೆ ಅರಿವು ಮೂಡಿಸೋದು ಅಂತ ನನಗೂ ಕೂಡ ಅಸಿಸ್ಟೆಂಟ್ ಪ್ರೊಫೆಸರ್ಗೆ ಇಂಟ್ರ್ಯೂಗೆ ಹೋದಾಗ ಪ್ರೊಫೆಸರ್ ಜೋಗ್ನಂಡ್ ಅಂತೇಳಿ ಮುಂಬೈ ಯೂನಿವರ್ಸಿಟಿ ಅವ್ರು ಬಂದಿದ್ದರು. ಅವ್ರು ಅದೇ ಪ್ರಶ್ನೆ ಕೇಳಿದರು, ಈಗ ಇರಾಡಿಕೇಟಿಂಗ್ ಆಫ್ ಆಲ್ ದೀಸ್ ಥಿಂಗ್ಸ್ ವಾಟ್ ಟು ಶುಡ್ ಡೂ ಅಂತ ಹೇಳುವಾಗ ನನ್ನದು ಮೊದಲ ಉತ್ತರವೇ ಅರಿವು ಮೂಡಿಸುವಂಥದ್ದು. ಯಾರಿಗೆ ಅರಿವು ಮೂಡಿಸ್ಬೇಕಂದ್ರೆ ದಲಿತೇತರರಿಗೆ ಅರಿವು ಮೂಡಿಸ್ಬೇಕು. ಆಗ ಅವ್ರಿಗೆ ಒಂದೇ ಸಲ ಶಾಕ್ ಆದಾಗ ಏನು ವಾಟ್ ಯು ಶುಡ್ ಎಂಥದ್ದು ಗಿವ್ ಅವೇರ್ನೆಸ್ ಪ್ರೋಗ್ರಾಮ್ ಅಂತ ಕೇಳಿದರು. ಯಾರ ಬಗ್ಗೆ ಅರಿವು ಮೂಡಿಸ್ಬೇಕಂದ್ರೆ ದಲಿತರ ಬಗ್ಗೆ, ದಲಿತೇತರರಿಗೆ ಅರಿವು ಮೂಡಿಸ್ಬೇಕು. ಯಾಕಂದರೆ ದಲಿತರು ಇಷ್ಟರ ತನಕ ನೀವು ಬಸವಣ್ಣ ಗಿಸವಣ್ಣ ಹೇಳಿದರೆ ಹೊಲಸು ತಿನ್ನೋನು, ಆ ತಿನ್ನೋನು, ಈ ತಿನ್ನೋನು, ಅದು ದಲಿತ ಅಲ್ಲ. ಈಗ ಮಹಾರ್ಸ್ ಬಗ್ಗೆ ನೀವೆಲ್ಲ ಕೇಳಿದರೆ, ಬಾಬಾ ಸಾಹೇಬ್ ಅಂಬೇಡ್ಕರರು ಮಹಾರರ ಬಗ್ಗೆನೇ ಹೂ ಆರ್ ದಿ ಶೂದ್ರಾಸ್, ಹೂ ಆರ್ ದಿ ಅನ್ಟಚಬಲ್ಸ್ 2 ಬುಕ್ ಓದಿದರೆ ಅದು ಎಂಥ ಶಕ್ತಿ, ಅದು ಎಂಥ ಸಾಮರ್ಥ್ಯ ಇದ್ದಂಥ ಒಂದು ಜನಾಂಗ, ರೇಸ್ ಅನ್ನೋದ್ರ ಬಗ್ಗೆ ನಮಗೆಲ್ಲ ಅರಿವು ಆಗ್ತದೆ. ಆ ಅರಿವು ಭಾರತೀಯರಿಗೆ ಗೊತ್ತಿಲ್ಲ. ಭಾರತೀಯರಂದ್ರೂ ಕೂಡ ಎಲ್ರಿಗೂ ಅಲ್ಲ. ಈ ಆರ್ಯನ್ಸ್ ಏನು ಬಂದರೋ ಅವರಿಗೆ ಇವರ ಶಕ್ತಿ ಸಾಮರ್ಥ್ಯದ ಬಗ್ಗೆ ಗೊತ್ತಿಲ್ಲ. ಗೊತ್ತಿತ್ತು ಅದನ್ನು ನೀವು ರೆವಲ್ಯೂಷನ್ಸ್ ಆ್ಯಂಡ್ ಕೌಂಟರ್ ರೆವಲ್ಯೂಷನ್ಸ್ ಏನ್ಷಿಯಂಟ್ ಇಂಡಿಯಾ ಅಂತ ಓದಿದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಬುಕ್, ಅದು ಅರ್ಥ ಆಗ್ತದೆ. ಅತಿ ದೊಡ್ಡ ಹೋರಾಟ ಅವರಿಗೆ ಪ್ರತಿರೋಧ ತೋರಿದವರೇ ಈ ಮೂಲ ನಿವಾಸಿಗಳು. ಆರ್ಯನವರು ಬಂದು ಅವರ ಕಿಂಗ್ಡಮ್ ಮತ್ತು ಅವರ ಸ್ಥಾಪನೆ ಮಾಡಲಿಕ್ಕೆ ಬಂದಾಗ ಅವರಿಗೆ ಅತ್ಯಂತ ಕಟುವಾದ ಹೋರಾಟ ತೋಡಿದವರೇ ಈ ಮೂಲ ನಿವಾಸಿಗಳು ಅಂದರೆ ಈ ದಲಿತರೇ. ಸೊ ಇದು ಒಂದು ನಾವು ಅವರಿಗೆ ಅರಿವು ಮೂಡಿಸ್ಬೇಕು. ನೀವು ಯಾವುದೇ ತಗೊಳ್ಳಿ, ನೀವು ದಕ್ಷಿಣ ಕನ್ನಡಕ್ಕೆ ಬನ್ನಿ, ಅಲ್ಲಿ ಕೊರಗ ಅಂತ ಸಮುದಾಯ ಇದೆ. ಕೊರಗರು ಇವತ್ತು ಅನ್ಟಚಬಲ್ಸು. ಯಾಕೆ ಅನ್ಟಚಬಲ್ಸ್ ಆಗಿ ಇವತ್ತು ಮಾತ್ರ ನೀವು ನೋಡ್ತಾ ಇದ್ದೀರಿ? ಅವರ ಇತಿಹಾಸ ನೋಡಿದರೆ ದೇ ವೇರ್ ದಿ ಸೋಲ್ಜರ್ಸ್ ಅಂಡರ್ ದಿ ಕಿಂಗ್ ಆಫ್ ಉಭಾಷಿಕ ಅಂತ ಒಬ್ಬ ಮೂಲ ನಿವಾಸಿ ರಾಜ ಇರ್ತಾನೆ ದಕ್ಷಿಣ ಕನ್ನಡದಲ್ಲಿ. ಆ ಉಭಾಷಿಕ ರಾಜ್ಯನ ಆಸ್ಥಾನದಲ್ಲಿ ಇವರು ದೊಡ್ಡ ಫೈಟರ್ಸ್ಗಳು, ಸೋಲ್ಜರ್ಸ್ ಆಗಿರ್ತಾರೆ. ಅದೇ ಪಕ್ಕದಲ್ಲಿ ಮಯೂರವರ್ಮ ಅಂತ ಬ್ರಾಹ್ಮಣ ರಾಜ ಇರ್ತಾನೆ. ಆ ರಾಜ ಇವರನ್ನು ಕಾಂಕರ್ ಮಾಡಲಿಕ್ಕೆ ಭಾಳಷ್ಟು ಪ್ರಯತ್ನ ಪಟ್ಟರು, ಇವ್ರನ್ನ ಸೋಲ್ಸೋಕ್ಕಾಗೋದಿಲ್ಲ. ಕೊನೆಗೆ ಮಯೂರವರ್ಮ ತನ್ನ ತಂಗಿಯನ್ನು ಈ ಉಭಾಷಿಕನಿಗೆ ಕೊಟ್ಟು ಮದುವೆ ಮಾಡಿ ಮೋಸದಿಂದ ತಂಗಿ ಕಡೆಯಿಂದ ಕೊಲೆ ಮಾಡಿಸ್ತಾನೆ. ಕೊಲೆ ಮಾಡಿಸಿ ಆದಮೇಲೆ ಅವನ ಕಿಂಗ್ಡಮಲ್ಲಿದ್ದಂಥ ಸೋಲ್ಜರ್ಸ್ಗಳಿಗೆ ಹಿಂಸೆ ಕೊಟ್ಟು ಕಾಡು ಓಡಿಸೋರು. ಇವತ್ತು ಕೂಡ ಕಾಡಲ್ಲಿಂದ ಊರಿಗೆ ಬರಲಿಕ್ಕೆ ಹೆದರ್ಕೊಳ್ತಾರೆ ಕೊರಗರು. ಆದರೆ ಅಂಥ ದೊಡ್ಡ ಸೋಲ್ಜರ್ಸು, ಅಂಥ ದೊಡ್ಡ ಫೈಟರ್ಸ್ಗಳು ಇವತ್ತು ಅನ್ಟಚಬಲ್ಸ್ ಆಗಿ, ಅಸ್ಪೃಶ್ಯರಾಗಿ ಗೋಳನ್ನು ಅನುಭವಿಸ್ತಾ ಇದ್ದಾರೆ. ಇವತ್ತಿನ ಕತೆ ಹೇಳೋದಲ್ಲ ಕೊರಗರದು. ಅವತ್ತಿನ ಆ ಉಭಾಷಿಕನ ರಾಜ್ಯದಲ್ಲಿದ್ದು ಎಷ್ಟು ಜನರು ಅವರು ಹೊಡೆದಿದ್ದಾರೆ, ಅವರ ಸಾಮರ್ಥ್ಯವನ್ನು ಮೆರೆದಿದ್ದಾರೆ, ಅದನ್ನು ಆ ಶಕ್ತಿಯನ್ನು ಹೇಳಬೇಕು. ಯಾರಿಗೆ? ಈಗಿರುವ ದಲಿತೇತರಿಗೆ ಹೇಳಬೇಕು. ಅಷ್ಟೊಂದೇ ಅಲ್ಲ, ಇನ್ನು ಯಾವುದೇ ಕ್ಷೇತ್ರದಲ್ಲಿ ತಗೊಳ್ಳಿ, ಈ ಮೂಲ ನಿವಾಸಿಗಳು ಅಸಾಮಾನ್ಯರಲ್ಲ, ಅಸಮರ್ಥರಲ್ಲ, ಸಾಮಾನ್ಯರಲ್ಲಿ ಅಸಾಮಾನ್ಯರರು. ಸೊ ಆ ಒಂದು ಅಡ್ವೆಂಚರ್ನಿಂದಲೇ ಈಗ ಅನ್ಟಚಬಿಲಿಟಿ ನೀವು ಕೇಳಿರ್ತೀರ. ಅಸ್ಪೃಶ್ಯ, ಮುಟ್ಟಬಾರ್ದು, ನಾಟ್ ಟಚಬಲ್. ಈಗ ಹುಲಿ ಅನ್ಟಚಬಲ್ಲು, ಸ್ನೇಕ್ ಅನ್ಟಚಬಲ್ಲು, ಮುಟ್ಟಕ್ಕೆ ಹೆದರ್ಕೊಳ್ತೀವಿ. ಅವರಷ್ಟೇ ಅಡ್ವೆಂಚರಸ್ಸು ಈ ಮೂಲ ನಿವಾಸಿಗಳು ಆಗಿದ್ದರು. ಹಾಗಾಗಿ ಆ ಎಲ್ಲ ಕಾರಣಗಳಿಂದ ನಮ್ಮನ್ನು ತುಳಿಲಿಕ್ಕೆ ನೀರಿಗೆ ಬಂದರು. ವಾಟರ್ ಇಸ್ ನಾಟ್ ಜಸ್ಟ್ ಎ ಸಿಂಬಲ್ ಆಫ್ ಡ್ರಿಂಕಿಂಗ್ ವಾಟರ್, ಇಟ್ ಇಸ್ ಎ ಸಿವಿಲೈಸೇಷನ್. ಮನುಷ್ಯನಿಗೆ, ಕೃಷಿಗೆ, ಇದಕ್ಕೆ ಎಲ್ಲ ಪ್ರಾಣಿ ಪಕ್ಷಿಗಳನ್ನು ಸಾಕಲಿಕ್ಕೆ ಬೇಕಾಗಿದ್ದ ಜೀವನ. ಆ ಜೀವನವನ್ನು ಕಿತ್ಕೊಳ್ಳಲಿಕ್ಕೆ ನೀರನ್ನು ಅವರು ಬಹಿಷ್ಕಾರ ಮಾಡಿದ್ದು, ಕುಡಿತಾರಂತಲ್ಲ. ಹಾಗಾಗಿ ಇಲ್ಲಿ ನೀವು ಮಂಟೆಸ್ವಾಮಿದು ಕತೆ ಕೇಳ್ತೀರಿ. ಕಬ್ಬಿಣ ಖಾಲಿ ಕಬ್ಬಿಣ ಅಲ್ಲ, ಕಬ್ಬಿಣ ವಾಸ್ ದಿ ಸೋರ್ಸ್ ಆಫ್ ಹ್ಯೂಮನ್ ಎಕ್ಸಿಸ್ಟೆನ್ಸು. ಕೃಷಿಗೆ, ಗುದ್ದಲಿ, ಪಿಕ್ಕಾಸಿ ಎಲ್ಲ ಮಾಡುವಂಥ ದಲಿತರ ಒಂದು ಬದುಕಾಗಿತ್ತು. ಆ ಬದುಕನ್ನು ಕಿತ್ಕೊಳ್ಳಿಕ್ಕೆ ಕಬ್ಬಿಣವನ್ನು ಕಿತ್ಕೊಳ್ತಾರೆ. ಹಾಗಾಗಿ ಮಂಟೆಸ್ವಾಮಿ ಅವನ್ಯಾರ ಇನ್ನೊಬ್ಬ ಆಚಾರಿ ಬಿಟ್ಟು ಅವನ ಮೂಲಕ ನಿಮಗೆ ಕತೆ ಹೇಳೋದಷ್ಟೇ. ಅದು ಕೇವಲ ಕಬ್ಬಿಣ ಅಂತ ನೋಡಬೇಡಿ, ದಲಿತರ ಬದುಕು. ಸೊ ಇಂಥ ಹಲವಾರು ಬದುಕುಗಳನ್ನು ಕಿತ್ತುಕೊಳ್ಳಲು ಮಾಡಿದಂಥ ಹುನ್ನಾರವನ್ನು ಬಾಬಾ ಸಾಹೇಬರು ಅರ್ಥ ಮಾಡಿಕೊಂಡು ಅವರು ರೂಪಿಸ್ತಾರೆ ಹೋರಾಟವನ್ನು. ಮತ್ತು ಆ ಹೋರಾಟ ಮಾಡಲಿಕ್ಕೂ ಸಿಂಬಲ್, ನಾನು 2 ನಿಮಿಷದಲ್ಲಿ ಮುಗಿಸ್ತೇನೆ.
ಈಗ ಕೆರೆ ನೀರಿಗೆ ಚೌಡನ ಕೆರೆ ಒಂದೇ ಕೆರೆ ಅಲ್ಲ ಅಂತ ಲಕ್ಷಾಂತರ ಕೋಟ್ಯಾಂತರ ಕೆರೆಗಳಿದ್ದ ಭಾರತದಲ್ಲಿ. ಎಲ್ಲ ದಲಿತರನ್ನು ಬಿಡಲಿಲ್ಲ. 32 ರೌಂಡ್ ಟೇಬಲ್ ಕಾನ್ಫರೆನ್ಸ್ಗೆ ಹೋಗಬೇಕಿತ್ತು ಅವರಿಗೆ. ರೌಂಡ್ ಟೇಬಲ್ ಕಾನ್ಫರೆನ್ಸ್ಗೆ ಹೋಗೋ ಮೊದಲು ಇವರು ಬೇಕಾದಷ್ಟು ಬರೀತಾರೆ ದಲಿತರ ವ್ಯಥೆ ಕಥೆಗಳನ್ನು. ಅದನ್ನು ಬ್ರಿಟಿಷರಿಗೆ ಯಾರಿಗೂ ಅರ್ಥ ಆಗೋದಿಲ್ಲ, ಅವ್ರಿಗೆ ಹೇಳಿದ್ರು ಕೇಳೋದು ಇಲ್ಲ. ಸೊ ಅವರಿಗೆ ಒಂದು ಪ್ರೂಫ್ ಪ್ರೊಡ್ಯೂಸ್ ಮಾಡಬೇಕಿತ್ತು. ಆ ಪ್ರೂಫ್ ಪ್ರೊಡ್ಯೂಸ್ ಮಾಡೋದಕ್ಕೋಸ್ಕರ ಅಟ್ಯಾಕ್ ಮಾಡಿ ಅವುಗಳನ್ನು ಇಟ್ಕೊಂಡು ಅವರು ವಾದ ಮಾಡ್ತಾರೆ. ಹೀಗೆ ಹಲವಾರು ನರೇಂದ್ರ ಕುಮಾರ್ ತುಂಬ ಚೆನ್ನಾಗಿ ಹೇಳಿದ್ರು. ನನಗಿಲ್ಲಿ ಸಮಯದ ಅವಕಾಶ ಇಲ್ಲ. ಸೊ ಹೋರಾಟ ಚಳುವಳಿ ರೂಪಿಸಿದ ಚಳುವಳಿ ಅಷ್ಟಕ್ಕೆ ಆ 3 ಹೋರಾಟಕ್ಕೆ ಸೀಮಿತ ಆಗಲಿಲ್ಲ. ಆ ನಂತರದಲ್ಲಿ ನೀವು ಚಂದ್ರಗುತ್ತಿ ಕೇಳಿದಿರಿಲ್ಲಿ ಬೆತ್ತಲ ಸೇವೆ. ಆ ಬೆತ್ತಲ ಸೇವೆಯ ನಿಲ್ಲಿಸಲಿಕ್ಕೂ ಕೂಡ ಕೃಷ್ಣಪ್ಪ ಅವರು ಬಾಬಾ ಸಾಹೇಬರ ಅಂಬೇಡ್ಕರ್ ಹೋರಾಟವನ್ನು ಇಟ್ಕೊಂಡೇ ಈ ಎಂಥದ್ದು ಅದು ಆ ಹೋರಾಟ ಅದನ್ನು ನಿಲ್ಲಿಸಿದ್ದು. ಮತ್ತು ಇದು ಎಂಥದ್ದು ಚಂದ್ರಗುತ್ತಿ ಅವನ್ನೆಲ್ಲ ಅಂಥ ಹಲವಾರು ಕೊಳಕುಗಳನ್ನು ತೊಡೆದು ಹಾಕಲಿಕ್ಕೆ ಬಾಬಾ ಸಾಹೇಬ್ ರಚಿಸಿದ ಹೋರಾಟಗಳು ಅಥವಾ ಚಳುವಳಿಗಳು ಭಾಳಷ್ಟು ಹೆಲ್ಪ್ ಆಗಿವೆ. ಸೊ ಹಾಗಾಗಿ ಭಾಳ ಚೆನ್ನಾಗಿ ಹೇಳಿದರು. ಅವ್ರಿಗಿನ್ನೂ ಸಮಯ ಅವಕಾಶ ಕೊಟ್ಟಿದ್ದರೆ ಅದನ್ನು ಇನ್ನೂ ಭಾಳಷ್ಟು ಎಕ್ಸಾಂಪಲ್ಸ್ ಕೊಟ್ಟು ನಿಮಗೆ ಮನದಟ್ಟು ಮಾಡ್ತಿದ್ರು. ಸೊ ಆದರೂ ಈಗ ಸಮಯದ ಅವಕಾಶ ಇಲ್ಲದಿರುವುದರಿಂದ ನನಗೂ ಬೇಕಾದಷ್ಟು ಇದು ಮಾತಾಡಲಿಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಎಕನಾಮಿಸ್ಟ್ಗಳು ತುಂಬ ತಿಳ್ಕೊಂಡಿದ್ದೀರಿ. ಭಾಳ ಜಸ್ಟ್ ಏನೋ ನೀವು ಅವರನ್ನು ಒಬ್ಬ ಎಕನಾಮಿಸ್ಟ್ ಅಂತ ಮಾತ್ರ ಕನ್ಸಿಡರ್ ಮಾಡಿದ್ದೀರಿ. ಅವನು ಎಕನಾಮಿಸ್ಟಿಗಿಂತಲೂ ಜಾಸ್ತಿ ಅತ್ಯಂತ ಬಲಿಷ್ಠವಾದದ್ದು ಸೋಷಾಲಜಿಸ್ಟ್. ನನಗೀಗ ಬೆಂಗಳೂರಿನಲ್ಲಿ 1 ತಿಂಗಳಿಂದ ಒಂದು ಕಾನ್ಫರೆನ್ಸ್ಗೆ ಕರೆದಿದ್ರು. ಅಲ್ಲಿ ನಾನು ಹೇಳಿದೆ ಸೋಷಾಲಜಿಸ್ಟು ಭಾರತದಲ್ಲಿ ಹುಟ್ಟೇ ಇಲ್ಲ ಅಂತ ನಾನೊಂದು ಮಾತು ಹೇಳಿದೆ. ಆವಾಗ ಒಂದಿಷ್ಟು ಜನ ನಿಂತರು. ನಿಲ್ಲುವಾಗ ನಾನು ಒಂದೇ ಒಂದು ಎಕ್ಸಾಂಪಲ್ ಕೊಟ್ಟೆ. ನೀವು ಗುರೆ ಅಥವಾ M.N. ಶ್ರೀನಿವಾಸು ಅವರ ಬುಕ್ಸ್ನೆಲ್ಲ ತಂದಿಡಿ. ಕಾಸ್ಟ್ ಆ್ಯಂಡ್ ಟ್ರೈಬ್ಸ್ ಆಫ್ ಕಾಸ್ಟ್ ಆ್ಯಂಡ್ ರೇಸ್ ಅಥವಾ ಡಾಮಿನೆಂಟ್ ಕಾಸ್ಟ್ ಇವರೆಲ್ಲ ಬರೆದಿರೋ ಬುಕ್ಸ್ಗಳನ್ನು ಒಂದು ಕಡೆ ಇಡಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದೇ ಒಂದು ಬುಕ್ ಎನ್ಯುಲೇಷನ್ ಆಫ್ ಕಾಸ್ಟ್ ಒಂದು ಬುಕ್ ಇಡಿ. ಹೂ ಆರ್ ದಿ ಸೋರ್ ಅಂಟಚಬಲ್ಸ್ ಓದೋದೇ ಬೇಡ. ಆ ಒಂದು ಬುಕ್ ಇಟ್ಟು ನೀವು ಕಾಸ್ಟ್ ಬಗ್ಗೆ ನೀವು ಯೋಚನೆ ಮಾಡಿ. ಹೂ ವಿಲ್ ಬಿ ದ ಮೋರ್ ಎಫೆಕ್ಟಿವ್ ಅಂತ ಯೂಸ್ಫುಲ್ ಥಿಂಕರ್ ಅಂತ ಗೊತ್ತಾಗ್ತಂದ್ರೊಳಗೆ ಎಲ್ಲರಿಗೂ ಅರ್ಥ ಆಯ್ತು. ಹಾಗಾಗಿ ಭಾರತದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರರ ಬರಹಗಳನ್ನು ಇಂದಿಗೂ ಅರ್ಥ ಮಾಡ್ಕೊಳ್ಳಿಕ್ಕೆ ಆಗಲಿಲ್ಲ, ಡೈಜೆಷನ್ ಮಾಡ್ಕೊಳ್ಳಿಕ್ಕೆ ಆಗೋದೇ ಇಲ್ಲ ಬಿಡಿ. ಅದು ಮಾಡಿಕೊಂಡ್ರೆ ನಿಜವಾಗಿಯೂ ಭವ್ಯ ಭಾರತ ಕಟ್ಟಲಿಕ್ಕೆ ಸಾಧ್ಯ ಆಗ್ತದೆ ಅಂತೇಳಿ ನನ್ನ ಚೇರ್ಮನ್ನರ 2 ಮಾತನ್ನು ಮುಗಿಸಿ ಮತ್ತು ನನಗೆ ಅವಕಾಶ ಮಾಡಿಕೊಟ್ಟ ನಮ್ಮ ಆರ್ಗನೈಸರ್ಸ್ಗೂ ಧನ್ಯವಾದ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್. ಕೋಟಿ ಕೋಟಿ ಕಪ್ಪು ಜನರ ಮೊಟ್ಟ ಮೊದಲ ಮಾತೆ ನೀರಿನಾಚೆ ಮೋಡದಾಚೆ ಮೊಳಗಿದಂತ ಘೋಷವೇ ಮೊಳಗಿದಂತ ಘೋಷವೇ ನಾಡ ನಡುವಿನಿಂದ ಸಿಡಿದ ನೋವಿನ ಕೂಗೆ ಆಕಾಶದಾಗಲಕ್ಕೂ ನಿಂತ ಹಾಲವೇ ನಾಡ ನಡುವಿನಿಂದ ಸಿಡಿದ ನೋವಿನ ಕೂಗೆ ಆಕಾಶದಾಗಲಕ್ಕೂ ನಿಂತ ಹಾಲವೇ ಆಕಾಶದಾಗಲಕ್ಕೂ ನಿಂತ ಹಾಲವೇ ಬಾಳಿನಲ್ಲಿ ಕಂಡುಕೊಂಡೆ ಹೋರಾಟದ ದಾರಿಯ ಬಾಳಿನಲ್ಲಿ ಕಂಡುಕೊಂಡೆ ಹೋರಾಟದ ದಾರಿಯ ಕರೆದು ಕರೆದು ತೋರಿಸಿದೆ ಮಹಾಮನೆಯ ಬಿರುಕನು ಮಹಾಮನೆಯ ಬಿರುಕನು ಮಹಾಮನೆಯ ಬಿರುಕನು ನಾಡ ನಡುವಿನಿಂದ ಸಿಡಿದ ನೋವಿನ ಕೂಗೆ ಆಕಾಶದಾಗಲಕ್ಕೂ ನಿಂತ ಹಾಲವೇ ಆಕಾಶದಾಗಲಕ್ಕೂ ನಿಂತ ಹಾಲವೇ ಜಾತಿಯನ್ನು ಹೂತು ಬಿಡಲು ಲಕ್ಷ ಲಕ್ಷ ಜನರನ್ನು ಜಾತಿಯನ್ನು ಹೂತು ಬಿಡಲು ಲಕ್ಷ ಲಕ್ಷ ಜನರನ್ನು ಗಟ್ಟಿಗೆಯ ರಂಗಕ್ಕಿಳಿದ ಸ್ವಾಭಿಮಾನ ಸಮುದ್ರ ಸ್ವಾಭಿಮಾನ ಸಮುದ್ರ ಸ್ವಾಭಿಮಾನ ಸಮುದ್ರ ನಾಡ ನಡುವಿನಿಂದ ಸಿಡಿದ ನೋವಿನ ಕೂಗೆ ಆಕಾಶದಾಗಲಕ್ಕೂ ನಿಂತ ಹಾಲವೇ ಆಕಾಶದಾಗಲಕ್ಕೂ ನಿಂತ ಹಾಲವೇ ಮಲಗಿದವರ ಕೂರಿಸಿದ ತಿಳಿಸುವವರು ಯಾರೋ ಮಲಗಿದವರ ಕೂರಿಸಿದೆ ನಿಲ್ಲಿಸುವವರು ಯಾರೋ ಛಲದ ಜೊತೆಗೆ ಬಲದ ಪಾಠ ಕಲಿಸುವವರು ಯಾರೋ
ಆಕಾಶದ ಅಗಲಕ್ಕೂ ನಿಂತಾಲವೇ. ನಮ್ಮ ಕರ್ನಾಟಕ ರಾಜ್ಯದ ಎಲ್ಲ ವಿಶ್ವವಿದ್ಯಾನಿಲಯಗಳಲ್ಲಿ ಇರ್ತಕ್ಕಂಥ ಡಾಕ್ಟರ್ BR ಅಂಬೇಡ್ಕರ್ ಅಧ್ಯಯನ ಕೇಂದ್ರಗಳಿಗೆ ಅತ್ಯುತ್ತಮವಾಗಿರ್ತಕ್ಕಂಥ, ಅತ್ಯಂತ ಅಗತ್ಯವಾಗಿರ್ತಕ್ಕಂಥ, ಅತ್ಯಂತ ಉಪಯುಕ್ತವಾದಂತಹ ಅಂಬೇಡ್ಕರ್ ಅವರ ವಿಚಾರಗಳನ್ನು ಸಮಾಜಕ್ಕೆ, ದೇಶಕ್ಕೆ ತಿಳಿಸುವಂಥ ಕಾರ್ಯಗಳಲ್ಲಿ ಪ್ರಮುಖವಾಗಿ ಮಾರ್ಗದರ್ಶನವನ್ನು ನೀಡುತ್ತಿರುವಂತಹ ನಮ್ಮ ಮೈಸೂರು ವಿಶ್ವವಿದ್ಯಾನಿಲಯದ ಅಂಬೇಡ್ಕರ್ ಸಂಶೋಧನಾ ಮತ್ತು ವಿಸ್ತರಣಾ ಕೇಂದ್ರದ ಹಿರಿಯ ಪ್ರಾಧ್ಯಾಪಕರಾಗಿರ್ತಕ್ಕಂಥ ಪ್ರೊಫೆಸರ್ J. ಸೋಮಶೇಖರ್ ಸರ್ ಅವರಿಗೆ ನಾನು ಕ್ಷಮೆಯನ್ನು ಕೋರ್ತಾ, ಪ್ರಮುಖ ಭಾಗವಾಗಿರ್ತಕ್ಕಂಥ, ಪ್ರಮುಖ ವ್ಯಕ್ತಿಯಾಗಿರ್ತಕ್ಕಂಥ, ಪ್ರಮುಖ ಸಂಪನ್ಮೂಲ ವ್ಯಕ್ತಿಯಾಗಿರ್ತಕ್ಕಂಥ ಡಾಕ್ಟರ್ BR ಅಂಬೇಡ್ಕರ್ ಸಂಶೋಧನಾ ಮತ್ತು ವಿಸ್ತರಣಾ ಕೇಂದ್ರ ಮೈಸೂರು ವಿಶ್ವವಿದ್ಯಾನಿಲಯ ಈ ಒಂದು ವಿಭಾಗದ ಹಿರಿಯ ಪ್ರಾಧ್ಯಾಪಕರಾಗಿರ್ತಕ್ಕಂಥ ಪ್ರೊಫೆಸರ್ J. ಸೋಮಶೇಖರ್ ಅವರು ಇಲ್ಲಿ ಭಾಗವಹಿಸಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ, ವಿಶ್ವವಿದ್ಯಾನಿಲಯದ ಪರವಾಗಿ, ನಮ್ಮ ಅಧ್ಯಯನ ಕೇಂದ್ರದ ಪರವಾಗಿ ವೈಯಕ್ತಿಕವಾಗಿ ಅತ್ಯಂತ ಸಂತೋಷದಿಂದ ಹೃದಯಪೂರ್ವಕವಾಗಿ ಅವರಿಗೆ ಸ್ವಾಗತವನ್ನು ಕೋರ್ತೀನಿ. ನಮ್ಮ ವಿಶ್ವವಿದ್ಯಾನಿಲಯದಲ್ಲಿ ಇರ್ತಕ್ಕಂಥ ಎಲ್ಲ ಅಧ್ಯಯನ ವಿಭಾಗಗಳು ಮತ್ತು ಎಲ್ಲ ಪೀಠಗಳು, ಇದರ ಮುಖ್ಯಸ್ಥರಾಗಿರ್ತಕ್ಕಂಥ ಮತ್ತು ಶೈಕ್ಷಣಿಕ ವ್ಯವಸ್ಥೆಯನ್ನು ನಮ್ಮ ವಿಶ್ವವಿದ್ಯಾನಿಲಯದಲ್ಲಿ ಅತ್ಯಂತ ವ್ಯವಸ್ಥಿತವಾಗಿ, ಅತ್ಯಂತ ದಕ್ಷತೆಯಿಂದ ನಡೆಸ್ಕೊಂಡು ಹೋಗ್ತಿರ್ತಕ್ಕಂಥ ನಮ್ಮ ವಿಶ್ವವಿದ್ಯಾನಿಲಯದ ಡೀನ್ ಶೈಕ್ಷಣಿಕರವರಾಗಿರ್ತಕ್ಕಂಥ ಪ್ರೊಫೆಸರ್ ನಾಯ್ಡು ಸರ್ ಅವರು ನಮ್ಮ ಜೊತೆಗೆ ಅತ್ಯಂತ ಸಂತೋಷದಿಂದ ಇಲ್ಲಿ ಆಗಮಿಸಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪರವಾಗಿ ಮತ್ತು ನಮ್ಮ ಅಧ್ಯಯನ ಕೇಂದ್ರದ ಪರವಾಗಿ ಹೃದಯಪೂರ್ವಕವಾದಂಥ ಸ್ವಾಗತವನ್ನು ಕೋರ್ತೀನಿ. ನಮ್ಮ ಕಾರ್ಯಕ್ರಮದ ಬಗ್ಗೆ ವಿಶೇಷವಾದಂಥ ಕಾಳಜಿಯನ್ನು ಹೊಂದಿರತಕ್ಕಂಥ ಮತ್ತು ನಮ್ಮ ಅಂಬೇಡ್ಕರ್ ಅಧ್ಯಯನ ಕೇಂದ್ರದ ಬೆನ್ನೆಲುಬಾಗಿರ್ತಕ್ಕಂಥ ಬ್ಯಾಕ್ ಬೋನ್ ಅಂತ ನಾವು ಏನು ಕರಿತೀವಿ ಆಗಿರ್ತಕ್ಕಂಥ ನಮ್ಮ ವಿಶ್ವವಿದ್ಯಾನಿಲಯದ ಸನ್ಮಾನ್ಯ ಕುಲಸಚಿವರಾಗಿರ್ತಕ್ಕಂಥ ಪ್ರೊಫೆಸರ್ ನವೀನ್ ಕುಮಾರ್ SK ಸರ್ ಅವರು ಇಲ್ಲಿ ಆಗಮಿಸಿದ್ದಾರೆ. ಅವ್ರಿಗೆ ನಮ್ಮೆಲ್ಲರ ಪರವಾಗಿ ಹೃದಯಪೂರ್ವಕವಾದಂಥ ಸ್ವಾಗತವನ್ನು ಕೋರ್ತೇನೆ. ಕಾರ್ಯಕ್ರಮ ಮುಂದುವರಿತದೆ. ಧನ್ಯವಾದಗಳು. ನಾನು ಇದು ನ್ಯಾಷನಲ್ ಕಾನ್ಫರೆನ್ಸ್ ಅಂತೇಳಿ ಇಂಗ್ಲೀಷಲ್ಲಿ ಸಿದ್ಧತೆ ಮಾಡ್ಕೊಂಡು ಬಂದಿದೆ. ಇಲ್ಲಿ ಪ್ರಾರಂಭದಿಂದ ಇಲ್ಲಿವರೆಗೂ ಕನ್ನಡವೇ ಪ್ರಧಾನವಾಗಿರೋದ್ರಿಂದ ಏನು ಮಾಡಲಿ ಅಂತ ಯೋಚನೆ ಮಾಡ್ತಾಯಿದ್ದೆ. ಇದು ನ್ಯಾಷನಲ್ ಕಾನ್ಫರೆನ್ಸ್ ಆಗಿದೆಯೋ ಅಥವಾ ರಾಜ್ಯ ಮಟ್ಟದ ಕಾನ್ಫರೆನ್ಸ್ ಆಗಿದೆಯೋ ಅಂತ ಯೋಚನೆ ಮಾಡ್ತಾನೆ ಯಾವ ಭಾಷೆಯಲ್ಲಿ ಮಾತಾಡಬೇಕು ಅನ್ನೋದು ಒಂದು ಸಂಕಟ ನನಗೆ. ಎರಡನೇದು, ಘನ ಸರ್ಕಾರ ಮೊದಲನೇ ಬಾರಿಗೆ ಎಲ್ಲ ವಿಶ್ವವಿದ್ಯಾಲಯಗಳಲ್ಲೂ ಅಂಬೇಡ್ಕರ್ ಕೇಂದ್ರಗಳು ಕಾರ್ಯನಿರ್ವಹಿಸ್ತಾ ಇದ್ದಾವೆ. ಆ ಕೇಂದ್ರಗಳಿಗೆ ಉದಾರವಾಗಿ ಆರ್ಥಿಕ ಸಹಾಯವನ್ನು ಇಂದಿನ ಸಮಾಜ ಕಲ್ಯಾಣ ಸಚಿವರಾಗಿದ್ದಂತಹ ಮಾಧವಪ್ಪನವರು ಎಲ್ಲ ಕೇಂದ್ರಗಳಿಗೂ ಸಹಾಯ ಮಾಡಿದ ಕಾರಣಕ್ಕಾಗಿ ಎಲ್ಲ ವಿಶ್ವವಿದ್ಯಾಲಯಗಳ ಅಂಬೇಡ್ಕರ್ ಕೇಂದ್ರಗಳು ಸಕ್ರಿಯವಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾವೆ. ಅದಕ್ಕಾಗಿ ಆ ಘನ ಸರ್ಕಾರವನ್ನು ಅಭಿನಂದಿಸ್ತಾ, ನಮ್ಮ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯದ ಅಂಬೇಡ್ಕರ್ ಕೇಂದ್ರ ಮತ್ತು ನನ್ನ ಸಂಬಂಧ ತುಂಬ ಹಳೆಯದು. ಪ್ರೊಫೆಸರ್ ಮಹಾದೇವಮ್ಮ ಅವರು ಇದ್ದಾಗಿಂದನೂ ಮಹಾದೇವಿಯವರು ನಾನು ಈ ಕೇಂದ್ರದ ಜೊತೆಗೆ ನಿಕಟ ಸಂಬಂಧವನ್ನು ಹೊಂದಿದ್ದೇನೆ. ಪಠ್ಯಕ್ರಮದ ರಚನೆಯಲ್ಲಿ PG ಡಿಪ್ಲೊಮಾ ಇನ್ ಅಂಬೇಡ್ಕರ್ ಸ್ಟಡೀಸ್
ಪ್ರಾರಂಭದಲ್ಲಿ ನಾನಿದ್ದೀನಿ ಎನ್ನುವ ತೃಪ್ತಿ ಸಂತೋಷದ ಕಾರಣಕ್ಕಾಗಿ ನಾನಿವತ್ತು ಈ ಕಾರ್ಯಕ್ರಮವನ್ನು 2 ದಿನದ ಹಿಂದೆ ನಮ್ಮ ಶಿವಕುಮಾರ ಸ್ವಾಮಿಗಳು ಬರಬೇಕು ನೀವು ಅಂತ ಹೇಳಿದ್ರು. ಪಕ್ಕದೇ ತಾನೆ, ಆಯಿತು ಬರ್ತೀನಿ ಅಂತ ಒಪ್ಪಿ ಸಂತೋಷವಾಗಿ ಈ ಕಾರ್ಯಕ್ರಮಕ್ಕೆ ಬಂದಿದ್ದೀನಿ. ಅವ್ರು ಹೇಳಿದ್ದಾರೆ, ನಾನು ಡೆಮಾಕ್ರೆಟಿಕ್ ಪರ್ಸನ್, ಐ ಟೀಚ್ ಡೆಮಾಕ್ರಸಿ ಟು ಮೈ ಸ್ಟೂಡೆಂಟ್ಸ್, ಸೊ I can read the pulse of the participants. So don't be afraid. I don't want to take my speech at length. Friends, valedictory ಅಂತ ಹೇಳಿದಾಗ it's a summing up. It's a summing up of the proceedings which has been already done by your friend. But we have made a tradition wherein the inaugural address, the keynote address and the valedictory address, they are the pillars of any conferences. So I thought that the valedictory address in the name of rethinking democracy, social justice and inclusive development of Dr. Ambedkar perspective. I have a fundamental question here. Why should we rethink? Why should we rethink? Why we have all assembled here to rethink? Can we rethink Baba Saheb's thoughts? Are we capable of rethinking? Are we capable of questioning? Baba Saheb thoughts never allowed us to question. There is no space to question. Is he an ultimatum? Yes. For an undemocratic nation, Baba Saheb is ultimatum. Then why you all gathered here for 2 days to rethink Dr. Ambedkar's perception of democracy, social justice and inclusive development? I derive an inference here. The last speech made by Dr. Ambedkar in the Constituent Assembly, he himself has categorically made it very, very crystal clear where we stand, how we stand. So my valedictory address here is, instead of rethinking, we want to make the perception of Dr. Ambedkar a reality. Because he was a pragmatic thinker. Whatever is said, he showed the way how to realize what he said. Therefore, the question of rethinking has a problem here. ಅಂದರೆ ಬಾಬಾ ಸಾಹೇಬರು ಅವರು ಹೇಳಿರೋದಿದೆಯಲ್ಲ, ಅದನ್ನು ಪುನರ್ವಿಮರ್ಶೆ ಮಾಡ್ತೀವಿ ನಾವು ಅಂತ ಇಲ್ಲಿ ಇರೋದ್ರಿಂದ, ಬಾಬಾ ಸಾಹೇಬರು ಹೇಳಿರುವ ಚಿಂತನೆಗಳನ್ನು ಪುನರ್ವಿಮರ್ಶಿಸುವಷ್ಟು ಶಕ್ತಿ ಇದೆಯಾ ನಮಗೆ ಅನ್ನುವ ಪ್ರಶ್ನೆ ನಂತ. ಇಲ್ಲಿಗೆ ಬರಬೇಕಾದ್ರೆ ಒಂದು ಪೀಸ್ ಆಫ್ ಆರ್ಟಿಕಲ್ ಓದ್ತಾ ಇದ್ದೆ. ಏನು ಮಾತಾಡಲಿ ನಾನು, ಹೊಸದೇನಾರು ಹೇಳಬೇಕಲ್ಲ ಇಲ್ಲಿ.
ಯಾಕಂದರೆ ಕಾಂಟೆಂಪ್ರರಿ ಇಂಡಿಯಾ ನಾವು ಮಾತಾಡ್ತಾ ಇರೋದು. ಸಮಕಾಲೀನ ಭಾರತದಲ್ಲಿ ಬಾಬಾ ಸಾಹೇಬರು ಬಯಸಿದ ಭಾರತವನ್ನು ನಾವು ಕಟ್ಟಿದ್ದೀವ? ಕಟ್ಟಿಲ್ಲ. ವಿ ಹ್ಯಾವ್ ಫೇಲ್ಡ್. ಫೇಲನ್ನು ಬದಲಾಗಿ ರೀಥಿಂಕ್ ಅಂತ ನಾವು ಹಾಕೊಂಡಿದ್ದೀವಿ. ಯಾಕಂದ್ರೆ ನಾವೆಲ್ಲ ಅಕಾಡೆಮಿಕ್ಸ್ ಅಲ್ವಾ? ವಿ ಪ್ಲೇ ವಿತ್ ದಿ ವರ್ಡ್ಸ್. ವಿ ಪ್ಲೇ ವಿತ್ ದಿ ವರ್ಡ್ಸ್ ಅಲ್ವಾ ಗೋವಿಂದರಾಜ್? ಹಾಂ, ಮರು ಚಿಂತನೆ ಇಲ್ಲ. ಚಿಂತನೆನೇ ನೀವು ಜಾರಿಗೆ ತಂದಿಲ್ಲ, ಮರು ಯಾಕೆ ಬೇಕಲ್ಲಿ? ಆ ಚಿಂತನೆಗಳಿಂದ ನಾವು ಜಾರಿಗೆ ತರುವಲ್ಲಿ ವಿಫಲರಾಗಿದ್ದೀವಿ. ಅವ್ರದ್ದು ಲಾಸ್ಟ್ ಸ್ಪೀಚ್ ಇದೆಯಲ್ಲ, ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿಲಿ ಮಾತಾಡಿದ್ರಲ್ಲ, ಕಾಂಟ್ರಡಿಕ್ಷನ್ಸ್ ಅಂತ. ವಿ ಆರ್ ಎಂಟ್ರಿಂಗ್ ಇನ್ ಟು ಕಾಂಟ್ರಡಿಕ್ಷನ್ಸ್ ಅಂತ. ವೈರುಧ್ಯಗಳು ಕಡಿಮೆ ಮಾಡಿದ್ದೀವಾ? ಡೆಮಾಕ್ರಸಿ ಇರೋದು ಯಾಕೆ? ಏನು ಹೇಳಿದ್ರು ಪ್ರಜಾಪ್ರಭುತ್ವ ಅಂದರೆ ಬಾಬಾ ಸಾಹೇಬರು? ನಾ ಬರೀ ಆ 3 ಪರಿಕಲ್ಪನೆಗಳನ್ನು ಮಾತ್ರ ಮಾತಾಡ್ತೀನಿ ನಾನು. ಬಾಬಾ ಸಾಹೇಬ್ರ ದೃಷ್ಟಿಯಲ್ಲಿ ಪ್ರಜಾಪ್ರಭುತ್ವ ಅಂದ್ರೇನು? ನಾವು ತುಂಬ ಹೆಮ್ಮೆಯಿಂದ ಹೇಳ್ತೀವಿ, ಜಗತ್ತಿನ ಅತಿ ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರ ಅಂದರೆ ಶೇಷಣ ನಮ್ಮದೇ ಅಂತ ಹೇಳ್ತೀವಿ ನಾವು, ಅಲ್ವಾ? ಬಾಬಾ ಸಾಹೇಬ್ರು ಏನು ಹೇಳಿದ್ರು ಅದಕ್ಕೆ? ಇನ್ ಇಂಡಿಯಾ ಡೆಮಾಕ್ರಸಿ ಇಸ್ ಎ ಟಾಪ್ ಕ್ಲಾಸ್ ಡ್ರೆಸ್ಸಿಂಗ್ ಅಂತ ಹೇಳಿದ್ರು. ಇನ್ ಇಂಡಿಯಾ ಡೆಮಾಕ್ರಸಿ ಇಸ್ ಎ ಟಾಪ್ ಕ್ಲಾಸ್ ಡ್ರೆಸ್ಸಿಂಗ್ ಅಂತ ಹೇಳಿದ್ರು. ಹಾಗಾಗಿ 18 ಮಹಾ ಚುನಾವಣೆಗಳನ್ನು ಎದುರಿಸಿದ್ದೀವಿ. ಶಾಂತಿಯುತವಾಗಿ ಅಧಿಕಾರ ವರ್ಗಾವಣೆ ಆಗಿದೆ. ಆದರೆ ಬಾಬಾ ಸಾಹೇಬರು ಬಯಸಿದ 1 ಮ್ಯಾನ್ 1 ವೋಟ್ 1 ವ್ಯಾಲ್ಯೂ, ಇದು ಸಾಮಾಜಿಕ ಪ್ರಜಾಪ್ರಭುತ್ವವನ್ನು, ಆರ್ಥಿಕ ಪ್ರಜಾಪ್ರಭುತ್ವವನ್ನು ಸ್ಥಾಪಿಸಿದೆಯಾ ಅಂತ ಪ್ರಶ್ನೆ. ನಮ್ಮ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯದ ಕುಲಸಚಿವರು ಬಾಬಾ ಸಾಹೇಬ್ರ ಪರಿಕಲ್ಪನೆಯಲ್ಲಿ ಸಾಮಾಜಿಕ ಬದಲಾವಣೆ ಕುರಿತು ಮಾತಾಡಿದ್ರು, ಒಂದು ಪ್ಲೆನರಿ ಸೆಷನಲ್ಲಿ ಮಾತಾಡಿದ್ರು ಅಂತ ಹೇಳಿದ್ರೆ ಆ ಕಮಿಟ್ಮೆಂಟ್ ಅವರಿಗಿತ್ತು. ಅಡ್ಮಿನಿಸ್ಟ್ರೇಟರ್ಸ್ ಲೆಕ್ಚರ್ ಕೊಡೋದಿಲ್ಲ, ಟೀಚರ್ಸ್ ಅಡ್ಮಿನಿಸ್ಟ್ರೇಟರ್ಸ್ ಆದರೆ ಲೆಕ್ಚರ್ ಕೊಡ್ತಾರೆ. ಆ 1 ಮ್ಯಾನ್ 1 ವೋಟ್ 1 ವ್ಯಾಲ್ಯೂ ಬಾಬಾ ಸಾಹೇಬ್ರು ಹೇಳಿದ್ದು ಸೋಷಿಯಲ್ ಡೆಮಾಕ್ರಸಿ ಮತ್ತು ಎಕನಾಮಿಕ್ ಡೆಮಾಕ್ರಸಿ ಸ್ಥಾಪನೆ ಆಗಬೇಕು ಅಂತ. ಸ್ಥಾಪನೆ ಆಗಿದೆಯಾ? ನಾವೆಲ್ಲ ಮೊದಲು ಏನು ನಮಗೆಲ್ಲ ನಮ್ಮ ಹಿರಿಕರು ಹೇಳ್ತಾ ಇದ್ದಿದ್ದು, ಈ ಸಮಸ್ಯೆಗಳೆಲ್ಲ ಪರಿಹಾರ ಏನು ಅಂತ ಹೇಳಿದ್ರೆ ಶಿಕ್ಷಣ ಅಂತ ಹೇಳಿದ್ರು. ನಾವೆಲ್ಲ ಶಿಕ್ಷಣ ಸಂಸ್ಥೆಯಲ್ಲಿ ಕುಳಿತು ಮಾತಾಡ್ತಾ ಇದ್ದೀವಿ. ಪರಿಹಾರ ಕೊಟ್ಟಿದ್ದೀವ? ಇಲ್ಲ. ಯಥಾಸ್ಥಿತಿಯೇ ಕಾಯುವಂತಹ ರಾಯಿಬರಿಗಳಾಗಿದ್ದೀವಿ ನಾವು, ಯೋಧರಾಗಿ ನಿಂತಿದ್ದೀವಿ ನಾವು. ಬಾಬಾ ಸಾಹೇಬ್ರ ಬ್ರೇನ್ ಏನಿತ್ತು? ಯಾಕೆ ಸೋಷಿಯಲ್ ಆ್ಯಂಡ್ ಎಕನಾಮಿಕ್ ಡೆಮಾಕ್ರಸಿ 1 ಮ್ಯಾನ್ 1 ವೋಟ್ 1 ವ್ಯಾಲ್ಯೂ ತರಲಿಕ್ಕೆ ಆಗಲಿಲ್ಲ ಅಂತ ಹೇಳಿದ್ರೆ ಅವರೇ ಹೇಳಿದ ಮಾತು ಏನಂತ ಹೇಳಿದ್ರು ಅವರು? ಐ ವಿಲ್ ಡಿಫೆಂಡ್ ಡೆಮಾಕ್ರಸಿ ಓನ್ಲಿ ವೆನ್ ವಿ ಎಸ್ಟಾಬ್ಲಿಷ್ ಕ್ಯಾಸ್ಟ್ಲೆಸ್ ಸೊಸೈಟಿ ಅಂತಂದರು. ಎನಿಲೇಷನ್ ಆಫ್ ಕಾಸ್ಟ್ ಅಂತ ಬರೆದ್ರು. ಇವತ್ತೇನಾಗಿದೆ? ಜಾತಿಗಳು ವಿನಾಶವಾಗಿದವ? ಹಾಂ, ಗಟ್ಟಿಗೊಳ್ತಾ ಇದ್ದಾವೆ. ಗಟ್ಟಿಗೊಳ್ತಾ ಇದ್ದಾವೆ. ಅವು ಗಟ್ಟಿಗೊಳ್ತಾ ಇರೋ ಕಾರಣಕ್ಕಾಗಿ ಇನ್ಕ್ಲೂಸಿವ್ ಡೆವಲಪ್ಮೆಂಟ್ ಅಂತ ಮಾತಾಡ್ತಾ ಇರೋದು. ಅವು ಗಟ್ಟಿ ಆಗ್ತಾ ಇರೋದ್ರಿಂದನೇ ಇನ್ಕ್ಲೂಸಿವ್ ಡೆವಲಪ್ಮೆಂಟ್. ಸೋಷಲ್ ಜಸ್ಟಿಸ್ ಏನು? ಸೋಷಲ್ ಜಸ್ಟಿಸ್ ಅಂದರೆ ಏನು? ಅವಕಾಶ ಕೊಡಿ ಅಂತ, ಈಕ್ವಲ್ ಆಪರ್ಚುನಿಟಿ ಅಷ್ಟೇ. ಇವತ್ತು ಸೋಷಲ್ ಜಸ್ಟಿಸ್ ಯಾವ ಪರಿಕಲ್ಪನೆಗೆ ಬಂದ್ಬಿಟ್ಟಿದೆ? ಇವತ್ತು ಎಲ್ಲ ಜಾತಿಯೂ ಸೋಷಲ್ ಜಸ್ಟಿಸಲ್ಲಿದೆ. ಆದರೆ ಸೋಷಲ್ ಜಸ್ಟಿಸಿನ ಪರಿಕಲ್ಪನೆ ಏನಿತ್ತು ಬಾಬಾ ಸಾಹೇಬ್ರದ್ದು? ಈಗ ನಮ್ಮ ಜರ್ನಲಿಸಮ್ ಪ್ರೊಫೆಸರ್ ಹೇಳಿದ್ರಲ್ಲ, ವೋಟ್ ಬ್ಯಾಂಕ್. ಸೋಷಲ್ ಜಸ್ಟಿಸು ಬಾಬಾ ಸಾಹೇಬರ ಪರಿಕಲ್ಪನೆಯೊಳಗೆ ವೋಟ್ ಬ್ಯಾಂಕ್ ಅಲ್ಲ. ಇವತ್ತು ಪ್ರತಿಯೊಂದು ಡೆಮಾಕ್ರಸಿ ಒಳಗೆ ವೋಟ್ ಬ್ಯಾಂಕ್ ಆಗಿ ನಿಂತಿದೆ. ಹಾಗಾಗಿ ಡೆಮಾಕ್ರಸಿನ ನಾವೇನು ಮಾಡಿದ್ದೀವಿ? ವೋಟ್ ಬ್ಯಾಂಕಿನ ಡೆಮಾಕ್ರಸಿಯನ್ನು ಇಟ್ಕೊಂಡಿದ್ದೀವಿ. ಎಲೆಕ್ಟ್ರೋಲ್ ಡೆಮಾಕ್ರಸಿ ಇನ್ ಇಂಡಿಯಾ, ವಿ ಹ್ಯಾವ್ ಎಲೆಕ್ಟ್ರೋಲ್ ಡೆಮಾಕ್ರಸಿ, ನಾಟ್ ದಿ ಡೆಮಾಕ್ರಸಿ ವಿಚ್ ಬಾಬಾ ಸಾಹೇಬ್ aspired. What was his definition on democracy?
ಎಂಥ ಅದ್ಭುತವಾದಂಥ ವ್ಯಾಖ್ಯಾನವನ್ನು ಡೆಮಾಕ್ರಸಿಗೆ ಕುರಿತು ಬಾಬಾ ಸಾಹೇಬರು ಕೊಟ್ಟರು. ನಾನು ರಾಜ್ಯಶಾಸ್ತ್ರದ ವಿದ್ಯಾರ್ಥಿ. ಜಗತ್ತಿನ ಅನೇಕ ರಾಜಕೀಯ ಚಿಂತಕರ ವ್ಯಾಖ್ಯಾನಗಳನ್ನೆಲ್ಲವನ್ನೂ ಅಧ್ಯಯನ ಮಾಡಿರೋ ವ್ಯಕ್ತಿ. ಆದರೆ ನನಗೆ ಬಾಬಾ ಸಾಹೇಬರ ಪ್ರಜಾಪ್ರಭುತ್ವ ವ್ಯಾಖ್ಯಾನವನ್ನು ಮಾಡೋದಿದೆಯಲ್ಲ, ಅದು ಯಾವ ರಾಜಕೀಯ ಚಿಂತಕನು ನಮ್ಮ ದೇಶದಲ್ಲಿ ಅವರ ಸಮಕಾಲೀನ ಚಿಂತಕರನ್ನು ಒಳಗೊಂಡಂತೆ ಹೇಳ್ತಾ ಇದ್ದೀನಿ, ಬಾಬಾ ಸಾಹೇಬರು ಕೊಟ್ಟಂಥ ವ್ಯಾಖ್ಯಾನವನ್ನು ಕೊಡಲಿಕ್ಕೆ ಸಾಧ್ಯ ಆಗಲಿಲ್ಲ. ಅದಕ್ಕೆ ಹೇಳಿದ್ದು ನಾನು ಪ್ರಾರಂಭದಲ್ಲಿ, ನಾವು ಬಾಬಾ ಸಾಹೇಬರು ಕೊಟ್ಟಿರುವ ಚಿಂತನೆಯನ್ನು ಕ್ವಶನ್ ಮಾಡುವ ಶಕ್ತಿ ನಮಗೆ ಇದೆಯಾ ಅಂತ. ಎಷ್ಟು ಸರಳವಾಗಿ ಹೇಳ್ತಾರೆ ಅವರು ಅಂತಂದರೆ, ಪ್ರಜಾಪ್ರಭುತ್ವ ಎಂದರೆ ಅದು ಒಂದು ಬಗೆಯ ಸರ್ಕಾರ. ಯಾವ ಸರ್ಕಾರ ಅದು? ಜನರ ಸಾಮಾಜಿಕ ಮತ್ತು ಆರ್ಥಿಕ ಬದುಕುಗಳಲ್ಲಿ ಕ್ರಾಂತಿಕಾರಿಕ ಬದಲಾವಣೆಗಳನ್ನು ರಕ್ತರಹಿತವಾಗಿ ಸ್ಥಾಪಿಸುವುದು ಅಂತ. ಇಟ್ಸ್ ಅ ಫಾರ್ಮ್ ಆಫ್ ಗವರ್ನಮೆಂಟ್ ವೇರ್ ಬೈ ರೆವಲ್ಯೂಷನರಿ ಚೇಂಜಸ್ ಇನ್ ದಿ ಇಂಡಿವಿಜುವಲ್ಸ್ ಎಕನಾಮಿಕ್ ಆ್ಯಂಡ್ ಸೋಷಿಯಲ್ ಲೈಫ್ ಆರ್ ಬ್ರಾಟ್ ಅಬೌಟ್ ವಿತೌಟ್ ಬ್ಲಡ್ ಶೆಡ್. ನೋಡಿ, ಡೆಮಾಕ್ರಸಿನವರು ಇಂಡಿವಿಜುವಲ್ಲು, ರೆವಲ್ಯೂಷನರಿ ಚೇಂಜಸ್ಸು ವಿತೌಟ್ ಬ್ಲಡ್ ಶೆಡ್. ಯಾವ ಲೈಫಲ್ಲಿ? ಸಾಮಾಜಿಕ ಮತ್ತು ಆರ್ಥಿಕ ಬದುಕುಗಳಲ್ಲಿ. ಇವತ್ತು ಸಾಮಾಜಿಕ ಮತ್ತು ಆರ್ಥಿಕ ಬದುಕುಗಳು ಯಾವ ರೀತಿ ಇದೆ? ಯಾರು ಅದನ್ನು ಡಿಟರ್ಮಿನ್ ಮಾಡ್ತಾ ಇದ್ದಾರೆ? ಡೆಮಾಕ್ರಸಿ ಹೆಸರಲ್ಲಿ ನಮ್ಮ ರೆಪ್ರೆಸೆಂಟೇಟಿವ್ಸ್ ಡಿಟರ್ಮಿನ್ ಮಾಡ್ತಾ ಇದ್ದಾರಾ? ಯಾರು ಡಿಟರ್ಮಿನ್ ಮಾಡ್ತಾ ಇದ್ದಾರೆ ಅದನ್ನು? ನಮ್ಮ ಎಕನಾಮಿಕ್ಸ್ ಪ್ರೊಫೆಸರ್ ಪುಟ್ಟರಾಜ್ ಅವರಿದ್ದಾರೆ. ಇವತ್ತು ಯಾರು ಇವತ್ತು ಡೆಮಾಕ್ರಸಿನ ಹೂ ಈಸ್ ಡಿಸೈಡಿಂಗ್ ದಿ ಲೆಜಿಸ್ಲೇಷನ್? ಕ್ಯಾಪಿಟಲಿಸ್ಟ್. ಬಾಬಾ ಸಾಹೇಬ್ರು ಏನು ಹೇಳಿದರು? ಈ ದೇಶಕ್ಕೆ ಇಬ್ಬರು ವೈರಿಗಳಿದ್ದಾರೆ ಅಂತ ಹೇಳಿದರು. ಅದರಲ್ಲಿ ಬಂಡವಾಳಶಾಹಿಗಳೊಬ್ಬರು, ಮತ್ತೊಬ್ಬರು ಬ್ರಾಹ್ಮಣಶಾಹಿ. ಅಂದ್ರೇನು? ಯಾರು ಜಾತಿವಾದಿಗಳಿದ್ದಾರೆ ಅವರು ಅಂತ. ಐ ಏಟ್ ಬ್ರಾಹ್ಮಿನ್ಸ್ ಅಂತ ಹೇಳಿದ್ರ ಬಾಬಾ ಸಾಹೇಬ್ರನ್ನು. ಐ ಏಟ್ ಬ್ರಾಹ್ಮಿನಿಸಮ್, ನಾಟ್ ಬ್ರಾಹ್ಮಿನ್ಸ್ ಅಂತ ಹೇಳಿದರು. ಡೆಮಾಕ್ರಸಿನ ಬಾಬಾ ಸಾಹೇಬರ ನೋಡಿದ ಪರಿಕಲ್ಪನೆ ಹೇಗಿತ್ತು ಅನ್ನೋದಕ್ಕೆ ನಿಮಗೆ ಇವೆಲ್ಲ ಹೇಳ್ತಾರೆ. ನಾನು ಡೆಮಾಕ್ರಸಿ ಸಕ್ಸಸ್ಫುಲ್ ಆಗಬೇಕು ಅಂತ ಹೇಳಿದ್ರೆ 7 ಕಂಡೀಷನ್ಸ್ ಕೂಡ ಹಾಕ್ತಾರೆ ಬಾಬಾ ಸಾಹೇಬರು. ಆ ಕಂಡೀಷನ್ಸ್ನ ನಾವು ಕಾಣ್ತಾ ಇದ್ದೀವಾ? ಹೋಗಲಿ, ಆ ಕಂಡೀಷನ್ಸ್ ಹಾಕ್ಬಿಟ್ಟು ನೀವು ಆಗ ರೀಥಿಂಕಿಂಗ್ ಅಂದಿದ್ರೆ ಓ ಸರಿಯಪ್ಪ ಅಂತ. ಏನೋ 7 ಕಂಡೀಷನ್ಸು ಬಾಬಾ ಸಾಹೇಬರು ಹೇಳಿದ್ದು. ಮೊದಲನೇದಾಗಿ, ದೇರ್ ಶುಡ್ ನಾಟ್ ಬಿ ಗ್ಲೇರಿಂಗ್ ಇನ್ಇಕ್ವಾಲಿಟೀಸ್ ಅಂದರು. ಕಣ್ಣಿಗೆ ರಾಚುವಂತಹ ಅಸಮಾನತೆ ಇರಬಾರ್ದು ಅಂತ ಹೇಳಿದ್ರು. ಕಾಣ್ತಾ ಇದೆ ಅಸಮಾನತೆ ನಮಗೆ, ಎಲ್ಲಿ ನೋಡಿದ್ರು ಅಸಮಾನತೆ ಕಾಣುತ್ತೆ. ಶಿಕ್ಷಣಕ್ಕೆ ಬನ್ನಿ, ದುಡ್ಡಿರೋರ್ಗೊಂದು ಶಿಕ್ಷಣ, ದುಡ್ಡಿಲ್ಲದವ್ರಿಗೊಂದು ಶಿಕ್ಷಣ ಅಲ್ವಾ ಶಿವಕುಮಾರಸ್ವಾಮಿ? ಹಾಂ, ನಮ್ಮ ಮಕ್ಕಳುಗಳೆಲ್ಲ ಎಲ್ಲಿ ಓದಬೇಕು ಅಲ್ವಾ? ನಾವೆಲ್ಲಿ ಕುಳಿತು ಡೆಮಾಕ್ರಸಿ ಬಗ್ಗೆ ಬಾಬಾ ಸಾಹೇಬ್ರ ಕುರಿತು ಮಾತಾಡ್ತೀವಿ. ವಾಟ್ ಟೈಪ್ ಆಫ್ ಎಜುಕೇಷನ್ ದಟ್ ಬಾಬಾ ಸಾಹೇಬ್ ವಾಂಟೆಡ್ ಟು ದಿಸ್ ಸೊಸೈಟಿ? ಅವ್ರು ಬಯಸಿದ ಎಜುಕೇಷನ್ ಯಾವುದನ್ನು? ಅಂಕಗಳ ಎಜುಕೇಷನ್ ಬಯಸಿದ್ರ? ಬಾಬಾ ಸಾಹೇಬರು ಬಯಸಿದ ಎಜುಕೇಷನ್ ಯಾವುದು ಅಂತ ಹೇಳಿದ್ರೆ ಅವ್ರು ಬರೀತಾರೆ ರೀಡಿಂಗ್ ಬಗ್ಗೆ. ಎಂಥ ಅದ್ಭುತವಾಗಿ ಓದುಗಾರಿಕೆ ಬಗ್ಗೆ ಬರೀತಾರೆ ಅವರು ಒಂದು ಲೇಖನದಲ್ಲಿ. ಅಂದರೆ ನಾವೆಲ್ಲ ಟೀಚರ್ಸ್ಗಳು ಅದನ್ನು ಓದಬೇಕು. ಏನು ಸರ್ ರಿಜಿಸ್ಟರ್ ಸಾಹೇಬ್ರ? ಎಲ್ಲ ನಾವು ಟೀಚರ್ಸ್ಗಳು ಅದನ್ನು ಓದಬೇಕು. ರೀಡಿಂಗ್ ಅಂದರೆ ಏನು, ಯಾತಕ್ಕೆ ನಾವು ಓದಬೇಕು? ನಾವು ಓದೋದು ಯಾಕೆ? ಪಾಠ ಮಾಡೋಕ್ಕೆ ಓದ್ತೀವಿ ನಾವು. ಹುಡುಗರು ಕ್ವಶನ್ ಮಾಡಿಸುವ ಆದಿಗಳಿಗೆ ನಾವು ಅಲ್ಲಿ ಸ್ಪೇಸಸ್ನ ಕ್ರಿಯೇಟ್ ಮಾಡಬೇಕು ನಮ್ಮ ಪಾಠಗಳಲ್ಲಿ. ನಾನು ಇದೇ ಹಾಲಲ್ಲಿ ಏಪ್ರಿಲ್ ತಿಂಗಳಲ್ಲಿ ಪೊಲಿಟಿಕಲ್ ಸೈನ್ಸ್ ಟೀಚರ್ಸ್ ಕಾನ್ಫರೆನ್ಸ್ ಮಾಡಿದಾಗ ಇಲ್ಲೊಬ್ಬ ವಿದ್ಯಾರ್ಥಿ ಕೇಳಿದ ಪ್ರಶ್ನೆಗೆ
ಅಲ್ವಾ ಶಂಕರನಾರಾಯಣಪ್ಪನವರ? ಸೊ ಬಾಬಾ ಸಾಹೇಬರು ಬಯಸಿದಂತಹ ಶಿಕ್ಷಣ ಇದೆಯಲ್ಲ, ಅದು ಈ ದೇಶದ ಸಮಸ್ಯೆಗಳಿಗೆ ಪರಿಹಾರವನ್ನು ಕೊಡಬೇಕು. ಅವರು ಮಿಲಂದ್ ಮಹಾವಿದ್ಯಾಲಯ ಅವ್ರದ್ದು ಔರಂಗಾಬಾದಲ್ಲಿ ಅದರ ಉದ್ಘಾಟನೆ ಸಂದರ್ಭದಲ್ಲಿ ಹೇಳಿದ ಮಾತಿದೆಯಲ್ಲ, ಈ ದೇಶದ ಉನ್ನತ ಶಿಕ್ಷಣ ಈ ದೇಶದಲ್ಲಿರ್ತಕ್ಕಂಥ ಸಾಮಾಜಿಕ ಸಮಸ್ಯೆಗಳಿಗೆ ಪರಿಹಾರಗಳನ್ನು ಕೊಡಬೇಕು ಅಂತ ಹೇಳಿದ್ರು. ಕೊಟ್ಟಿದ್ದೀವಾ? ನಾವು ಟೀಚರ್ಸ್ ಕೊಟ್ಟಿದ್ದೀವಾ? ನಮ್ಮ ರಿಸರ್ಚ್ ಕೊಟ್ಟಿದೆಯಾ? ಈಗೆಲ್ಲ ರಿಸರ್ಚ್ ಸ್ಕಾಲರ್ಸ್ ಇದೆಯಲ್ಲ, ಇಲ್ಲಿ ನೀವು ಪಾರ್ಟಿಸಿಪೆಂಟ್ಸು ಕೆಲವು ಪೇಪರ್ ಪ್ರೆಸೆಂಟ್ ಮಾಡಿದ್ದೀರಾ. ನಿಮ್ಮ ಪೇಪರ್ ಪ್ರೆಸೆಂಟೇಷನ್ನು ಕಾಂಟೆಂಪ್ರರಿ ರಿಯಾಲಿಟಿಯನ್ನು ರಿಫ್ಲೆಕ್ಟ್ ಮಾಡಿದೆಯಾ? ಯಾಕೆ ಇವತ್ತು ಇನ್ನೂ ಜೀವಂತವಾಗಿದೆ ಅಟ್ರಾಸಿಟಿ ಅಂತ ರಿಫ್ಲೆಕ್ಟ್ ಮಾಡಿದೆಯಾ? ಯಾಕೆ ಇವತ್ತು ಇನ್ನೂ ಆಯಕಟ್ಟ ಸ್ಥಳಗಳಲ್ಲಿ ಬೇರೆ ಬೇರೆ ಮೇಲ್ವರ್ಗದವರು ಇದ್ದಾರೆ, ಯಾಕೆ ಕೆಳವರ್ಗದವರು ಇಲ್ಲ ಅಂತ ಸ್ಟಡಿ ಆಗಿದೆಯಾ? ಹಾಗಿಲ್ಲ ಅಲ್ವಾ? ಆ 7 ಕಂಡೀಷನ್ ಮೊದಲನೇ ಕಂಡೀಷನ್ನೇ ಬಾಬಾ ಸಾಹೇಬ್ರು ಹೇಳಿದ್ದೇನು? ದೇರ್ ಶುಡ್ ನಾಟ್ ಬಿ ಗ್ಲೇರಿಂಗ್ ಇನ್ಇಕ್ವಾಲಿಟೀಸ್ ಇನ್ ದಿ ಸೊಸೈಟಿ. ನಮ್ಮ ಸಮಾಜದಲ್ಲಿ ಅಸಮಾನತೆ ಯಾವ ಮಟ್ಟಕ್ಕಿದೆ? ಈಗ ಹಳ್ಳಿಗಳಲ್ಲಿ ಬದಲಾವಣೆಗಳಾಗಿವೆ. ಏನು ಬದಲಾವಣೆಗಳಾಗಿವೆ? ಮೈಂಡ್ಸೆಟ್ಟಲ್ಲಿ ಬದಲಾವಣೆ ಆಗಿದೆಯಾ? ಸಿಟಿಲೂ ಮೈಂಡ್ಸೆಟ್ ಬದಲಾವಣೆ ಆಗಿಲ್ಲ. ಸೊ ಅಲ್ಲಿಗೆ ಈಗ ಇಂತಹ ಒಂದು ಬದಲಾವಣೆಯನ್ನು ನಿರೀಕ್ಷೆಗೆ ತಕ್ಕಂತೆ ಮಾಡಿಸುವಲ್ಲಿ ವಿಫಲವಾಗಿರ್ತಕ್ಕಂಥ ಡೆಮಾಕ್ರಸಿ ಒಳಗೆ ನಾವು ರೀಥಿಂಕಿಂಗ್ ಅಂತ ಯಾಕೆ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ, ಬಾಬಾ ಸಾಹೇಬರು ಬಯಸಿದ ಡೆಮಾಕ್ರಸಿ ಇಲ್ಲಿ ನಾವು ಕಂಡಿಲ್ಲ, ಕಾಣಕ್ಕಾಗ್ತಾ ಇಲ್ಲ. ಆ ಕಾರಣಕ್ಕಾಗಿ ಇದು. ಇನ್ನು 2ನೇ ಕಂಡೀಷನ್ ಅವ್ರು ಹೇಳೋದು, ದೇರ್ ಶುಡ್ ನಾಟ್ ಬಿ ಇಂಟರ್ವೆನ್ಷನ್ ಫ್ರಮ್ ದಿ ಗೌರ್ಮೆಂಟ್, ದೇರ್ ಶುಡ್ ಬಿ ಈಕ್ವಾಲಿಟಿ ಇನ್ ಲಾ ಆ್ಯಂಡ್ ಅಡ್ಮಿನಿಸ್ಟ್ರೇಷನ್ ಅಂತ ಹೇಳ್ತಾರೆ. ಕಾನೂನು ಮತ್ತು ಆಡಳಿತದಲ್ಲಿ ಸಮಾನತೆ ಇರಬೇಕು ಅಂತ ಹೇಳಿದ್ರು. ಅದು ಸರಿ ಅಲ್ವಾ? ಅದು ಸಮಾನತೆ ಇದೆಯಾ ಆಡಳಿತದಲ್ಲಿ? ಈಗ ನಮ್ಮ ಅಡ್ಮಿನಿಸ್ಟ್ರೇಟರ್ಸ್ ಇದ್ದಾರೆ, ನಾನು ಅಡ್ಮಿನಿಸ್ಟ್ರೇಷನ್ ಕೆಲಸ ಮಾಡಿ ಬಂದವನು. ನಮ್ಮ ಸೋಷಲ್ ಎಥೋಸ್ ಇದೆಯಲ್ಲ, ಈ ಸೋಷಲ್ ಎಥೋಸ್ನ ಅಲ್ಲಿ ರಿಫ್ಲೆಕ್ಟ್ ಮಾಡ್ತಾ ಇರ್ತೀವಿ ನಾವು. ಸೊ ಅಲ್ಲಿ ಅದಕ್ಕೆ ಬಾಬಾ ಸಾಹೇಬ್ ಹೇಳಿದ್ದು, ನಾವು ಅದನ್ನು ಜಾರಿಗೊಳಿಸ್ಲಿಲ್ಲ ಅಂತ ಹೇಳಿದ್ರೆ ತಪ್ಪನ್ನ ಯಾರ ಮೇಲೆ ಹೊರಿಸ್ಬೇಕು ನಾವು? ಮೊದಲಾದ್ರೆ ಬ್ರಿಟಿಷರ್ಸ್ ಇದ್ದರು, ಆಗಾಗ ಅವ್ರ ಮೇಲೆ ಹೊರಿಸ್ತಾ ಇದ್ದು. ಇವಾಗ ಆಗಲ್ಲ, ನಾವೇ ಆ ತಪ್ಪನ್ನು ಹೊರಬೇಕು ಅಂತ ಹೇಳಿದ್ರು. ಇನ್ನು 3ನೇ ಕಂಡೀಷನ್, ಪಬ್ಲಿಕ್ ಕಾನ್ಸೈನ್ಸ್ ಅಂತ ಹೇಳ್ತಾರೆ, ಸಾರ್ವಜನಿಕ ಅರಿವು. ಪಬ್ಲಿಕ್ ಕಾನ್ಷಿಯಸ್ ಕಾಣ್ತಾ ಇದೆಯಾ ಅವತ್ತು ನಮಗೆ? ಸಾರ್ವಜನಿಕ ಅರಿವು ಅಂತ ಹೇಳಿದ್ರೆ ಏನು? ಅದೆಲ್ಲ ಅಲ್ಲಿ ಯುದ್ಧ ಆಗ್ತಾ ಇದೆಯಪ್ಪ, ನಾವಿಲ್ಲಿ ಶಾಂತಿಯಿಂದಿದ್ದೀವಿ, ನಮಗೆ ಸಂಬಂಧಿಸಿದ್ದಲ್ಲ ಅಂತ ಕೂತಿದ್ದೀವಲ್ಲ, ಇದು ಸಾರ್ವಜನಿಕ ಅರಿವಾ? ಇದು ಇಲ್ಲ. ಎಲ್ಲೋ ಒಂದು ಕಡೆ ತಪ್ಪು ನಡೀತಾ ಇದೆ ಅಂದರೆ ಅದ್ರ ವಿರುದ್ಧ ನಮ್ಮ ಧ್ವನಿ ಇರಬೇಕು, ಅದು ಪಬ್ಲಿಕ್ ಕಾನ್ಸೈನ್ಸ್. ಇವತ್ತು ಕಾನ್ಸೈನ್ಸ್ ಎಲ್ಲ ಯಾವ ರೀತಿ ಇದೆ? ಮೊನ್ನೆ ಎಲೆಕ್ಷನ್ಸ್ ಆಯ್ತಪ್ಪ, ಅಪರೋಸ್ಗೆ ಅಲ್ವಾ, ಆತ್ಮಸಾಕ್ಷಿಯ ಮತ ಅಂತಂದ್ರೆ. ಡೆಮಾಕ್ರಸಿ ಹ್ಯಾಸ್ ಬಿಕಮ್ ಎ ಮಾಕರಿ ಅಂತ ಬರೆದ್ರು ಆಗಲಿ. ನಮ್ಮ ಪ್ರೊಫೆಸರ್ ರಾಜೀವ್ ಭಾರ್ಗವ್ ಅವರು ನಮ್ಮ ರಿಜಿಸ್ಟ್ರಾರ್ ಸಾಹೇಬ್ರಲ್ಲಿ ಒಂದು ವಿನಂತಿ, ಪ್ರೊಫೆಸರ್ ರಾಜೀವ್ ಭಾರ್ಗವ್ ಅಂತ ನಮ್ಮ ಜವಾಹರ್ಲಾಲ್ ನೆಹರು ಯೂನಿವರ್ಸಿಟಿ ಪ್ರೊಫೆಸರ್, ಪೊಲಿಟಿಕಲ್ ಸೈನ್ಸ್ ರಿಟೈರ್ಡ್ ಪ್ರೊಫೆಸರ್, ಅವ್ರು ಮೈಸೂರಿಗೆ ಬನ್ನಿ ಅಂತ ಕರೆದಿದ್ದೀನಿ. ಅವ್ರು ಬಂದಾಗ ಇಲ್ಲೊಂದು ಅಚ್ಚರಿ ಏರ್ಪಡಿಸಿ. ಅವ್ರದ್ದು ಡೆಮಾಕ್ರಸಿ ಆ್ಯಂಡ್ ಡಿಸ್ಕಂಟೆಂಟ್ ಅಂತ ಪುಸ್ತಕ ಇದೆ, ತುಂಬ ಅದ್ಭುತವಾದಂಥ ಪುಸ್ತಕ. ಅಂದರೆ ನಮ್ಮ ಕಾನ್ಸಿಯಸ್ಸು ಯಾವ ರೀತಿ ಕೆಲಸ ಮಾಡ್ತಾ ಇದೆ. ಅದಕ್ಕೆ ಎನಿಲೇಷನ್ ಆಫ್ ಕಾಸ್ಟಲ್ಲಿ ಬರೆದಿದ್ದು ಬಾಬಾ ಸಾಹೇಬರು, ನಮ್ಮಲ್ಲಿ ಕಾಸ್ಟ್ ಕಾನ್ಸಿಯಸ್ನೆಸ್ ಇದೆ. ವಿ ಹ್ಯಾವ್ ಕಾಸ್ಟ್ ಕಾನ್ಸಿಯಸ್ನೆಸ್.
ಸೊ ಪಬ್ಲಿಕ್ ಕಾನ್ಷಿಯಸ್, ಅದಕ್ಕೆ ಕಾಸ್ಟ್ ಕಾನ್ಷಿಯಸ್ ಹ್ಯಾಸ್ ಕಿಲ್ಡ್ ದಿ ಪಬ್ಲಿಕ್ ಸ್ಪಿರಿಟ್ ಅಂತ ಹೇಳ್ತಾರೆ ಬಾಬಾ ಸಾಹೇಬ್. ಇದೆಲ್ಲ ಸರಿಯಲ್ವ ಅವ್ರು ಹೇಳಿರೋದು? ಮತ್ತು ನಾವೇನು ರೀಥಿಂಕ್ ಮಾಡ್ತಾ ಇರೋದು? ಹಾಂ, ಅದು ಬಿಟ್ಟೇನೋ ಯೋಚನೆ ಮಾಡೋಕ್ಕಾಯ್ತದ? ಅವ್ರು ಹೇಳಿರೋದನ್ನೇ ಸರಿಯಾಗಿ ನಾವು ಅರ್ಥ ಮಾಡ್ಕೊಂಡು ಬದುಕಿದ್ರೆ ಸರಿ. ಆಮೇಲೆ ಫ್ರೀ ಆ್ಯಂಡ್ ಫೇರ್ ಎಲೆಕ್ಷನ್ಸ್ ಅಂತ ಹೇಳ್ತಾರೆ, ನ್ಯಾಯ ಮತ್ತು ಮುಕ್ತ ಮತದಾನ. ಎಲೆಕ್ಟ್ರಲ್ ರಿಫಾರ್ಮ್ಸ್ ಬಗ್ಗೆ ಹೆಚ್ಚು ಮಾತಾಡಬೇಕಾದಂಥ ಕಾಲಘಟ್ಟದಲ್ಲಿ ಬಂದು ನಾವು ನಿಂತಿದ್ದೀವಿ. ಸೊ ಇದು ಪ್ರಾಬ್ಲಮೆಟಿಕ್ ಏರಿಯಾ ಎಲ್ಲಿದೆ ಅನ್ನೋದು ಗೊತ್ತಾಯ್ತಲ್ಲ ನಮಗೆ. ಬಾಬಾ ಸಾಹೇಬರು ಎಲ್ಲ ಕ್ಲಿಯರಾಗಿ ಹೇಳಿದ್ದಾರೆ, ಡೆಮಾಕ್ರಸಿ ಅಂದರೆ ನನ್ನ ದೃಷ್ಟಿಯಲ್ಲಿ ಹೀಗಿರಬೇಕಪ್ಪ. ಆ ಥರದ ಪ್ರಜೆಯನ್ನು ನಾವು ತಯಾರಿ ಮಾಡಬೇಕಲ್ವಾ. ರಿಜಿಸ್ಟ್ರಾರ್ ಅವರು ಪ್ರಿಯಾಂಬಲ್ನ ಎಲ್ರಿಗೂ ಬೋಧಿಸಿದ್ರು ಅಂತ ಹೇಳಿದ್ರು. ಆ ಪ್ರಿಯಾಂಬಲ್ ಎಷ್ಟು ಅದ್ಭುತವಾಗಿದೆ ಪ್ರಿಯಾಂಬಲ್. ಆ ಪ್ರಿಯಾಂಬಲ್ ಪ್ರಾರಂಭವಾಗಿದೆ ವಿ ದಿ ಪೀಪಲ್ ಆಫ್ ಇಂಡಿಯಾ ಅಂತ. ಅಲ್ಲೆಲ್ಲೂ ಐ ಅಂತಿಲ್ಲ, ವಿ ದಿ ಪೀಪಲ್ ಆಫ್ ಇಂಡಿಯಾ ಅಂತ. ಭಾರತೀಯರಾದ ನಾವು ಏನು ಮಾಡಬೇಕು ಅಂತದ್ದು ಹೇಳಿದೆ, ಮಾಡಿದ್ದೀವಾ? ಹಾಂ, ನೋಡಿ, ಸುಮ್ಮನೆ ಅಲ್ಲಿ ಸರ್ವೆ ಮಾಡಿ ಈ ಪ್ರೋಗ್ರಾಮ್ಗೆ ಬಂದಿರೋ ವರ್ಗ ಯಾವುದು ಅಂತ. ನಾವು ಇಲ್ಲಿ ರೀಥಿಂಕಿಂಗ್ ಮಾತಾಡ್ತೀವಿ ಅಲ್ವಾ? ವಿ ಹ್ಯಾವ್ ಆಲ್ ಬಿಕಮ್ ಹಿಪೋಕ್ರೆಟ್ಸ್. ವಿ ಹ್ಯಾವ್ ಆಲ್ ಬಿಕಮ್ ಹಿಪೋಕ್ರೆಟ್ಸ್. ಆ ಟೈಮ್ ತಕ್ಕಂತೆ ಏನು ರೋಲ್ ಆಗಬೇಕು ಆ ರೋಲ್ ಹಾಕ್ಬಿಡ್ತೀವಿ. ಸೊ ಡೆಮಾಕ್ರಸಿ ಒಳಗಡೆ ಬಾಬಾ ಸಾಹೇಬರು ಬಯಸಿದಂಥ ಡೆಮಾಕ್ರಸಿ, ಪೊಲಿಟಿಕಲ್ ಡೆಮಾಕ್ರಸಿ, ಏನು ಒನ್ ಮ್ಯಾನ್ ಒನ್ ವೋಟ್ ಒನ್ ವ್ಯಾಲ್ಯೂ ಇದೆಯಲ್ಲ ನೋಡಿರಿ, ಜಗತ್ತಲ್ಲಿ ಈ ಪೊಲಿಟಿಕಲ್ ಡೆಮಾಕ್ರಸಿಯನ್ನು, ಪೊಲಿಟಿಕಲ್ ಈಕ್ವಾಲಿಟಿ ಮೇಲೆ ಕಟ್ಟಿದಂತಹ ಕೀರ್ತಿ ಭಾರತದ್ದು. ಅಮೇರಿಕಾದಲ್ಲೂ ಇಲ್ಲ, ಇಂಗ್ಲೆಂಡಲ್ಲೂ ಇರಲಿಲ್ಲ. ನಾವು ಫಸ್ಟ್ ಎಲೆಕ್ಷನ್ನಲ್ಲಿ ಪೊಲಿಟಿಕಲ್ ಈಕ್ವಾಲಿಟಿಯನ್ನು ಸ್ಥಾಪನೆ ಮಾಡ್ತೀವಿ. ಯಾವ ಅಸಮಾನತೆಯೂ ಇಲ್ಲದೆ ಪ್ರತಿಯೊಬ್ಬರಿಗೂ ಮತದಾನದ ಹಕ್ಕನ್ನು ಕೊಟ್ಟರು. ದಟ್ ಈಸ್ ಪೊಲಿಟಿಕಲ್ ಈಕ್ವಾಲಿಟಿ. ಆರ್ ಈ ಪೊಲಿಟಿಕಲ್ ಈಕ್ವಲ್ಸ್ ಇವರು ಸೋಷಿಯಲ್ ಈಕ್ವಲ್ಸನ್ನು, ಎಕನಾಮಿಕ್ ಈಕ್ವಲ್ಸನ್ನು ನೋಡಬೇಕು. ಅದಕ್ಕೆ ಬಾಬಾ ಸಾಹೇಬರು ಬರೆದಿದ್ದೇನೋ ಸ್ಟೇಟ್ಸ್ ಆ್ಯಂಡ್ ಮೈನಾರಿಟೀಸ್. ಅಲ್ಲೇನು ಹೇಳಿದ್ರು ಅವರು ಸ್ಟೇಟ್ಸ್ ಆ್ಯಂಡ್ ಮೈನಾರಿಟೀಸಲ್ಲಿ? ನಿಮ್ಮ ನೆಕ್ಸ್ಟ್ ಇದೆಯಲ್ಲ ನಿಮ್ಮದು ಇನ್ಕ್ಲೂಸಿವ್ ಡೆವಲಪ್ಮೆಂಟ್ಗೆ ಸೋಷಿಯಲ್ ಜಸ್ಟಿಸ್ ಅಂತಿದ್ದಿಲ್ಲ. ನಾವು ಯಾಕೆ ಸೋಷಿಯಲ್ ಜಸ್ಟಿಸ್ ಕೇಳ್ತಾ ಇದ್ದೀವಿ? ನಮ್ಗೆ ಅವಕಾಶ ಸಿಕ್ಕಿಲ್ಲ ಅದಕ್ಕೆ ಕೇಳ್ತಾ ಇದ್ದೀವಿ. ಈಗೇನಾಗ್ಬಿಟ್ಟಿದೆ, ಅವಕಾಶ ಸಿಕ್ತವ್ರೆ ಪಡ್ಕೊತಾ ಇದ್ದಾರೆ, ಅವಕಾಶ ಸಿಕ್ತವ್ರೆ ಪಡ್ಕೊತಾ ಇದ್ದಾರೆ. ಇದು 8 ದಶಕಗಳ ಬೆಳವಣಿಗೆ, ಶತಶತಮಾನದಿಂದ. 2070 ಆಗೋಯ್ತು ಬುದ್ಧರ ಮಹಾಪರಿನಿರ್ವಾಣದಿಂದ ಲೆಕ್ಕ ಹಾಕಿದ್ರೆ. ಅದರಿಂದ ಹಿಂದೆ ನೋಡಿದ್ರೆ ನಾವು ಪಡ್ಕೊತಿರ್ಲಿಲ್ವ? ಅವರು ಉಳ್ಳೊಬ್ಬರ ಸಮಾಜ ಆಗಿರಲಿಲ್ವ? ಬಸವಣ್ಣವ್ರು ಏನು ಹೇಳಿದ್ದು, ಕುವೆಂಪು ಅವ್ರು ಏನು ಹೇಳಿದರು? ಅಂಥ ಮಹಾನೀಯರೆಲ್ಲ ಆಗಾಗೆ ಬಂದು ನಮ್ಮನ್ನು ಎಚ್ಚರಿಸಿದ್ದಾರೆ. ಆದರೂ ನಾವು ಎಚ್ಚರ ತಪ್ಪಿದ್ದೀವಿ. ಏನು ಶಿವಕುಮಾರ ಸ್ವಾಮಿಗಳ ಎಚ್ಚರ ತಪ್ಪಿಟ್ಟಿದ್ದೀವಿ ನಾವು. ಅದಕ್ಕೆ ಬಾಬಾ ಸಾಹೇಬ್ ಹೇಳ್ತಾರೆ, ನನ್ನ ಜನ ಮಲಗಿಬಿಟ್ಟಿದ್ದಾರೆ, ಅವ್ರನ್ನ ಎಚ್ಚರಿಸೋರು ಯಾರು? ಆಗಾಗ ನಾನು ಎಚ್ಚರ ಆಗಿದ್ದೀನಿ ಅಂತ. ಸಿದ್ಧಲಿಂಗನವ್ರು ಏನು ಬರೆದ್ರು? ಮಲಗಿದವರನ್ನು ಎಬ್ಬಿಸಿದೆ, ನಿಲ್ಲಿಸುವವರು ಯಾರು ಅಂತ. ಈಗ ಏನಾಗಿದೆ? ಈಗ ನಿಂತಿದ್ದವರು ಮಲಗಿದ್ದಾರೆ, ಮತ್ತೆ ಅವರ ನಿದ್ರೆಯಿಂದ ಎಚ್ಚರಿಸುವರು ಯಾರು ಅನ್ನೋ ಸ್ಥಿತಿಗೆ ಬಂದಿದ್ದೀವಿ ನಾವು. ಅದಕ್ಕೆ ನಾವು ಕಾಂಟೆಂಪ್ರರಿ ಇಂಡಿಯಾ ಅಂತ ಮಾತಾಡ್ತಿರ್ತೀವಿ. ನಮ್ಮ ಕಾಂಟೆಂಪ್ರರಿ ಇಂಡಿಯಾ ಯಾವ ಸ್ಥಿತಿಲಿದೆ ಅಂದರೆ, ಉಳ್ಳವರು ಭಾರತವಾಗಿದೆ. ಇಲ್ಲಿ ಹಸಿದವರ ಭಾರತ ಇದೆಯಲ್ಲ, ಈ ಹಸಿದವರ ಭಾರತವನ್ನು ನಾವು ಎಚ್ಚರಿಸಬೇಕಲ್ವ? ಹಸಿದ ಭಾರತವನ್ನು ಅರಿವಿನ ಭಾರತವನ್ನಾಗಿ ನೋಡಬೇಕಲ್ವ ನಾವು? ಅದಕ್ಕೆ ನೀವು ರೀಥಿಂಕಿಂಗ್ ಅಂತ ನಾನು ಆ ಕಾರಣಕ್ಕಾಗಿ ಅದಕ್ಕಿರ್ಬೋದೇನೋ ಅಂತ ನನ್ನ ಒಂದು ಗ್ರಹಿಕೆ. ಈ ಇನ್ಕ್ಲೂಸಿವ್ ಡೆವಲಪ್ಮೆಂಟ್ ಅಂತ ಹೇಳಿದಾಗ ನಾವು ಎಕನಾಮಿಕ್ಸ್, ಇಲ್ಲಿ ನಮ್ಮ ಶಿವಕುಮಾರ ಸ್ವಾಮಿ ಅವರು ಎಕನಾಮಿಸ್ಟು. ಆ ಇನ್ಕ್ಲೂಸಿವ್ ಡೆವಲಪ್ಮೆಂಟ್ ಪದ ಎಲ್ಲಿಂದ ಬಂತು? ಬಾಬಾ ಸಾಹೇಬ್ರು ಹ್ಯೂಮನ್ ಡೆವಲಪ್ಮೆಂಟ್ ಅಂತ ಬರೆದ್ರು, ನಾವು ಇನ್ಕ್ಲೂಸಿವ್ ಡೆವಲಪ್ಮೆಂಟ್ ಅಂತ ಇಟ್ಕೊಂಡಿದ್ದೀವಿ.
ಬಾಬಾ ಸಾಹೇಬ್ರು ಬರ್ತಿದ್ದೇನು ಹ್ಯೂಮನ್ ಡೆವಲಪ್ಮೆಂಟ್, ಅದು ಯಾರೂ ಹೇಳಲಿಲ್ಲ. ಹ್ಯೂಮನ್ ಡೆವಲಪ್ಮೆಂಟ್ ರಿಪೋರ್ಟ್ UN ಕೊಟ್ಟ ಮೇಲೆ ಇದು ಅಂತ ಹೇಳಿದ್ರು. ಅಮರ್ತ್ಯ ಸೇನ್ ಒಬ್ಬರೇನು ಹೇಳಿದ್ದು? ನನ್ನ ಅರ್ಥಶಾಸ್ತ್ರದ ಪಿತಾಮಹ ಯಾರು ಅಂದರೆ ಬಾಬಾ ಸಾಹೇಬರು ಅಂತ ಹೇಳಿದ್ರಲ್ಲ. ಇನ್ಕ್ಲೂಸಿವ್ ಡೆವಲಪ್ಮೆಂಟ್ ಬೋರ್ಡು ಎಲ್ಲಿಂದ ಬಂತು? ಅದು ವರ್ಲ್ಡ್ ಬ್ಯಾಂಕಿಂದನೇ ಬಂದಿದ್ದು. ಅದನ್ನ ಹಿಡ್ಕೊಂಡು ನಾವು ಎಲ್ಲರನ್ನೂ ಒಳಗೊಳ್ಳುವ ಅಭಿವೃದ್ಧಿ. ಬಾಬಾ ಸಾಹೇಬ್ರು ಹೇಳಿದ್ದು ಯಾವ ಅಭಿವೃದ್ಧಿ? ಈ ದೇಶದ ಪ್ರತಿಯೊಬ್ಬ ಭಾರತೀಯರು, ಅದಕ್ಕೆ ಹೇಳಿದ್ದು ವಿ ದಿ ಪೀಪಲ್ ಆಫ್ ಇಂಡಿಯಾ, ಅವರ ಹ್ಯೂಮನ್ ಡೆವಲಪ್ಮೆಂಟ್, ಅವರ ಹ್ಯೂಮನ್ ಡೆವಲಪ್ಮೆಂಟನ್ನು ಬಾಬಾ ಸಾಹೇಬ್ ಹೇಳಿದ್ದು. ಆ ಹ್ಯೂಮನ್ ಡೆವಲಪ್ಮೆಂಟನ್ನು ಖಾತ್ರಿ ಮಾಡಲಿಕ್ಕಾಗೆ ಡೆಮಾಕ್ರಸಿ ಇರೋದು. ಅವಕಾಶ ವಂಚಿತರನ್ನು ಅವಕಾಶ ಸೃಷ್ಟಿಸೋದಕ್ಕಾಗಿ ಸೋಷಿಯಲ್ ಜಸ್ಟಿಸ್ ಇರೋದು. ಸೊ ಈ ಮೂರು ಪರಿಕಲ್ಪನೆಗಳು ಪ್ರಜಾಪ್ರಭುತ್ವದ ವ್ಯಾಖ್ಯಾನವನ್ನು ಮತ್ತು ಅದರ ಆ್ಯಕ್ಟಿವಿಟೀಸನ್ನು ವಿಸ್ತರಿಸಲಿಕ್ಕಾಗಿ ಇರ್ತಕ್ಕಂಥದ್ದು. ಇದಕ್ಕಾಗಿ ಬಾಬಾ ಸಾಹೇಬರು ಅವರ ಹೋರಾಟದ ನೆಲೆಯನ್ನು ನೋಡಿ, 1920 ಮೇ 11ರಲ್ಲಿ ನಾಗ್ಪುರದಲ್ಲಿ ಒಂದು ದೊಡ್ಡ ಸಮಾವೇಶ ನಡೀತದೆ. ಆ ಸಮಾವೇಶಕ್ಕೆ ಎಲ್ಲ ಸಿದ್ಧತೆಗಳು ನಡೀತಾ ಇರ್ತದೆ. ಸಾಹು ಮಹಾರಾಜರಿಗೆ ಬಾಬಾ ಸಾಹೇಬರು ಒಂದು ಪತ್ರ ಬರೀತಾರೆ. ಅವ್ರ ಸಂಬಂಧ ಹಿಂಗಿತ್ತು ಅಂತ. ರಾಯಲ್ ಪ್ಯಾಟ್ರನೇಜ್ ಜೊತೆ ಬಾಬಾ ಸಾಹೇಬ್ ಅಂದರೆ ಇಲ್ಲಿ ರಾಯಲ್ ಪ್ಯಾಟ್ರನೇಜ್ ಅಂದರೆ ನಾನಿಲ್ಲಿ ಸ್ಟೇಟ್ ಅಂತ ಒಂದು ಪವರ್ ಸೆಂಟ್ರಿಕ್ ಇದೆಯಲ್ಲ, ಆ ಪವರ್ ಸೆಂಟ್ರಿಕ್ ಜೊತೆ ಬಾಬಾ ಸಾಹೇಬರು ರ್ಯಾಪೋರ್ಟ್ ಹೇಗಿತ್ತು. ಪ್ರೀ ಇಂಡಿಪೆಂಡೆಂಟ್ ಪೀರಿಯಡಲ್ಲಿ ನಾವು ಮಾತಾಡ್ತಾರೆ. ನಾಗ್ಪುರದ ಬಹು ದೊಡ್ಡ ಕಾನ್ಫರೆನ್ಸ್. ಸಾಹು ಮಹಾರಾಜರ ಮಗಳಿಗೆ ಆರೋಗ್ಯ ತಪ್ಪಿಡ್ತದೆ. ಅದು ಬಾಬಾ ಸಾಹೇಬ್ರಿಗೆ ಗೊತ್ತಾಗುತ್ತೆ. ಅವರು ಒಂದು ಪತ್ರ ಬರೀತಾರೆ. ಈಗೇನು ವಾಟ್ಸಾಪು ಅವ್ಯಾವ ಇರಲಿಲ್ವಲ್ಲ, ಪತ್ರ ಬರೀತಾರೆ. ಆ ರಾಜರಿಗೆ ಆ ಪತ್ರ ತಲುಪೋದಿದ್ದು ಇದೆಯಲ್ಲ, ಈಗ ರಿಜಿಸ್ಟರ್ಗೆ ಪತ್ರ ತಲುಪಬೇಕು ಅಂದರೆ ಒಂದು 2 ದಿನ ಬೇಕು. ಅದು ಸ್ಟೆಪ್ ಬೈ ಸ್ಟೆಪ್ ಹೋಗ್ಬೇಕಲ್ಲ ಅಲ್ವಾ? ಹಾಂ, ನಾವಿನ್ನೂ ಆ ಅಡ್ಮಿನಿಸ್ಟ್ರೇಷನಲ್ಲೇ ಇದ್ದೀವಿ. ಮತ್ತು ಹಿಂದೆಲ್ಲಿ ಡೆವಲಪ್ಮೆಂಟು? ಆ ಪತ್ರದಲ್ಲಿ ಏನು ಬರೀತಾರೆ ಬಾಬಾ ಸಾಹೇಬರು ಅಂತ ಹೇಳಿದ್ರೆ, ನಿಮ್ಮ ಮಗಳಿಗೆ ಹುಷಾರಿಲ್ಲ ಅಂತ ತಿಳಿತು, ಕಾನ್ಫರೆನ್ಸ್ಗೆಲ್ಲ ಸಿದ್ಧತೆ ಮಾಡಿದ್ದೀವಿ, ನೀವು ಬರಬೇಕು. ನೀವು ಮಗಳಿಗೆ ಹುಷಾರಿಲ್ಲದೆ ಆದರೂ ನಿಮ್ಮನ್ನ ಕಾನ್ಫರೆನ್ಸಿಗೆ ಕರಿತಾ ಇದ್ದೀನಿ ಅಂತ ನೀವು ಅನ್ಯತಾ ಕೂಡ ಭಾವಿಸ್ಬೇಡಿ, ನಮಗೆ ನೀವು ಶಕ್ತಿ ಅಂತ ಹೇಳ್ತಾರೆ. ನಮಗೆ ನೀವು ಶಕ್ತಿ. ನೀವು ಬರಲಿಲ್ಲ ಅಂದರೆ ಕಾನ್ಫರೆನ್ಸೇ ಅದರ ಮಹತ್ವವನ್ನು ಕಳ್ಕೊಬಿಡ್ತದೆ. ಆ ಕಡೆಯಿಂದ ಸಾಹು ಮಹಾರಾಜರು ಏನು ಬರೀತಾರೆ ಗೊತ್ತಾ? ನಾನು ಬಂದೇ ಬರ್ತೀನಿ ಅಂತ ಬರೀತಾರೆ. ಆ ಲೆಟ್ರಿಗೆ ಒಂದು ಟೈಟ್ಲ್ ಕೊಡ್ತಾರೆ. ಆ ಟೈಟ್ಲ್ ಏನು ಅಂತ ಹೇಳಿದ್ರೆ, ನಿಮ್ಮ ಮಗಳಿಗೆ ಹುಷಾರಿಲ್ಲ, ನಾವು ನಿಮ್ಮ ಮಕ್ಕಳಲ್ವಾ ಅಂತ ಬರೀತಾರೆ. ಬಾಬಾ ಸಾಹೇಬರ ಆ ತಾಯ್ತನವನ್ನು ನೀವಿಲ್ಲಿ ನೋಡೋದು. ಡೆಮಾಕ್ರಸಿಗೆ ಅದು ಬೇಕು. ಹಸಿದವನಿಗೆ ಅನ್ನ ಹಾಕ್ರಪ್ಪ ಅನ್ನೋದು ಬೇಕು ಡೆಮಾಕ್ರಸಿ. ಆ ಗ್ಲೇರಿಂಗ್ ಇನ್ಇಕ್ವಾಲಿಟೀಸು ಎಷ್ಟು ಮಟ್ಟಿಗೆ ಬೆಳೆದಿದೆ ಇವತ್ತು. ಆ ಕರೋನಾ ಸಂದರ್ಭದಲ್ಲಿ ಯಾರು ಕೋಟ್ಯಾಧಿಪತಿಗಳಾದರು? 1% ಈ ದೇಶದ ಜನಸಂಖ್ಯೆ 1%. ಅವರಲ್ಲಿರ್ತಕ್ಕಂತಹ ವೆಲ್ತ್ ಅಕ್ಯುಮುಲೇಷನ್ಸ್ ಎಷ್ಟಾಯಿತು? ಅದಕ್ಕೆ ಬಾಬಾ ಸಾಹೇಬರು ಸ್ಟೇಟ್ಸ್ ಆ್ಯಂಡ್ ಮ್ಯಾರಿಟೀಸ್ ಬರೆದಿದ್ದೇನವರು, ನ್ಯಾಷನಲೈಸ್. ಏನು ನ್ಯಾಷನಲೈಸ್ ಮಾಡಬೇಕಾಗಿರೋದು? ನ್ಯಾಷನಲೈಸ್ ದಿ ಲ್ಯಾಂಡ್. ಭೂಮಿನ ರಾಷ್ಟ್ರೀಕರಣ ಮಾಡಿರಿ ಮೊದಲು, ಸಮನಾಗಿ ಹಂಚ್ರಿ ಭೂಮಿನ. ಆಗ ಯಾವ ಸೋಷಿಯಲ್ ಜಸ್ಟಿಸು ಬೇಡ, ಇನ್ಕ್ಲೂಸಿವ್ ಡೆವಲಪ್ಮೆಂಟು ಬೇಡ, ಅದೇ ಡೆವಲಪ್ಮೆಂಟ್ ಆಯ್ತದೆ. ಅದಾಯ್ತಾ? ಅದು ಇಲ್ಲ. 299 ಜನ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಮೆಂಬರ್ಸ್, ಅವರೆಲ್ಲ ಆಯಿತು ಭವ್ಯ ಭಾರತ ಕಟ್ಟೋಣ, ನಾವು ಸಂಪತ್ತು ರಾಷ್ಟ್ರೀಕರಣ ಆಗಲಿ ಅಂತ ಒಪ್ಪಿದ್ರ? ಇದ್ದವ್ರು ಯಾರಲ್ಲಿ? ಉಳ್ಳವರೇ ಇದ್ದವರು. ಬರೀ 15 ಜನ ಮಹಿಳಾ ಸದಸ್ಯರಿದ್ದವರು.
ಅಂದರೆ ನಮ್ಮ ಚರಿತ್ರೆ ಯಾವ ರೀತಿ ಇದೆ, ಬಾಬಾ ಸಾಹೇಬರು ಅಂತಹ ಸಂದರ್ಭದಲ್ಲಿ ಡೆಮಾಕ್ರೆಟಿಕ್ ಗ್ರೋತ್, ಅದಕ್ಕೆ ಬಾಬಾ ಸಾಹೇಬರವರನ್ನು ನಾವು ಬಾರನ್ ಡೆಮೊಕ್ರ್ಯಾಟ್ ಅಂತ ಕರೆಯೋದು. ಇನ್ಯಾರನ್ನೂ ಕರೆದಿಲ್ಲ ನಾವು. ನಾನಂತೂ ನನ್ನ ಓದಿಗೆ ಸಂಬಂಧಿಸಿದಂತೆ ಹೇಳೋದಾದರೆ ನನಗೆ ಆ ಬಾರನ್ ಡೆಮೊಕ್ರ್ಯಾಟ್ ಅಂತ ಬಾಬಾ ಸಾಹೇಬರು ಬಿಟ್ಟರೆ ಇನ್ಯಾರನ್ನೂ ಕರೆದಿಲ್ಲಪ್ಪ. ಆ ಸೋಷಲ್ ಜಸ್ಟಿಸ್ ಅಂದಾಗ ನಾವು ಈ ನೆಲ, ನಮ್ಮ ಮೈಸೂರು ನೆಲ ಇದೆಯಲ್ಲ, ಸೋಷಲ್ ಜಸ್ಟಿಸ್ಸಿನ ಮೊದಲನೇ ಕಹಳೆಯನ್ನು ಓದಿದಂಥದ್ದು ಮಿಲ್ಲರ್ ಆಯೋಗದ ಮೂಲಕ. ನಾಲ್ವಡಿ ಅವರ ಜಯಂತಿ ಈ ತಿಂಗಳಲ್ಲಿ ಇದೆಯಲ್ಲ, ಮಿಲ್ಲರ್ ಆಡಳಿತದಲ್ಲಿ ಅಪಸ್ವರ ಇದ್ದರೂ ಕೂಡ ಅದನ್ನು ಜಾರಿಗೆ ತರ್ತೀನಿ ನಾನು ಅಂತ ಸಂದೇಶ ಕೊಟ್ಟರಲ್ಲ ದೇಶಕ್ಕೆ. ಆ ಕಡೆಯಿಂದ ಸಾಹು ಮಹಾರಾಜರು ಬ್ಯಾಕ್ವರ್ಡ್ ಕ್ಲಾಸಸ್ ಕೊಟ್ಟರಲ್ಲ. ನೋಡಿ, ಇವೆರಡು ಪ್ರಧಾನವಾಗಿ ಬೇಕಾಗಿರತಕ್ಕಂಥದ್ದು. ಒಂದು ಡೆಮಾಕ್ರಸಿಗೆ, ಒಂದು ಇನ್ಕ್ಲೂಸಿವ್ನೆಸ್ಸಿಗೆ ಅವಕಾಶಗಳನ್ನು ಸೃಷ್ಟಿ ಮಾಡಲಿಕ್ಕಾಗಿ ಇರತಕ್ಕಂತಹ ಪಾಲಿಸಿಗಳು. ಸೊ ಡೆಮಾಕ್ರಸಿ ಇರೋದು ನಮ್ಮಲ್ಲೀಗ ರೆಪ್ರೆಸೆಂಟೇಷನ್ಸ್ ಯಾವ ರೀತಿ ಇದೆ, ನಮ್ಮ ಜನಪ್ರತಿನಿಧಿಗಳು ಏನು ಕೆಲಸ ಮಾಡ್ತಾ ಇದ್ದಾರೆ? ದುಡ್ಡೇ ಇಲ್ಲ ಸರ್, ಯಾವ ಕೆಲಸ ನಮ್ಮ ಕಾನ್ಸ್ಟಿಟ್ಯೂನ್ಸಿಗೆ ದುಡ್ಡು ತರೋಕ್ಕೆ ದುಡ್ಡಿಲ್ಲ ಅಂತದೆ. ನಮ್ಮ ಜನಪ್ರತಿನಿಧಿಗಳು ಈಗ ಹೇಳ್ತಕ್ಕಂಥ ಮಾತು ಏನು ಅಂತ ಹೇಳಿದ್ರೆ, ಗ್ರ್ಯಾಂಟ್ ಇಲ್ಲ, ಗ್ರ್ಯಾಂಟ್ ಇಲ್ಲ, ಗ್ರ್ಯಾಂಟ್ ಇಲ್ಲ. ಯೂನಿವರ್ಸಿಟಿಗೆ ಗ್ರ್ಯಾಂಟ್ ಇಲ್ಲ, ಸಂಬಳ ಕೊಡೋಕ್ಕೆ ದುಡ್ಡಿಲ್ಲ, ಪೆನ್ಷನ್ ಕೊಡೋಕ್ಕೆ ದುಡ್ಡಿಲ್ಲ. ಅದೇ ಪ್ರೈವೇಟಲ್ಲಿ ಹೋಗಿ ನೋಡಿ, ಪ್ರೈವೇಟ್ ಯೂನಿವರ್ಸಿಟೀಸ್ ಅಂದರೆ ಎಲ್ಲಿ ಫೇಲ್ಯೂರ್ ಆಗಿರೋದೀಗ? ವಿ ಹ್ಯಾವ್ ಫೇಲ್ಡ್ ourselves. We have failed ourselves in making the task of Baba Saheb a reality. ಅಲ್ವಾ? ಈಗ ಇನ್ನೂ ಜಾಸ್ತಿನೇ ಆಗ್ತಾ ಇದೆಯಲ್ಲ. ಏನೊಂದು ಸೋಷಲ್ ಟ್ರಾನ್ಸ್ಫಾರ್ಮೇಷನ್ ನಾವು ಕಂಡಿದ್ವಲ್ಲ 8 ದಶಕಗಳ ಬೆಳವಣಿಗೆಯಲ್ಲಿ, ಆ 8 ದಶಕಗಳ ಬೆಳವಣಿಗೆಯಲ್ಲಿ ಕಂಡಿರೋದನ್ನೇ ಬಾಬಾ ಸಾಹೇಬ್ ಲಿಟ್ರೇಚರ್ ಎಲ್ಲ ಬಂದಿರೋದ್ರಿಂದನೇ ಈ ದೇಶಕ್ಕೆ ಈ ರೀತಿ ಇದೆ, ಈ ದೇಶದ ಕಥೆ, ಇದನ್ನು ಸರಿಪಡಿಸ್ಬೇಕು. ಡೆಮಾಕ್ರಸಿ ಹೊಸ್ತಾ ಈ ದೇಶಕ್ಕೆ. ಡೆಮಾಕ್ರಸಿ ಇಸ್ ನಾಟ್ ನ್ಯೂ ಟು ಇಂಡಿಯಾ. ಟೆಕ್ಸ್ಟ್ ಬುಕ್ಸ್ಗಳಿಗೆ ಏನೇನು ಆಗ್ತಾಯಿದೆ ಅವತಾರಗಳು ನೋಡ್ತಾ ಇದ್ದೀರಲ್ಲ ನೀವು. ಬಾಬಾ ಸಾಹೇಬ್ರು ಒಬ್ಬರೇ ಹೇಳಿದ್ದು, ಹಿಸ್ಟ್ರಿಯನ್ನು ಸರಿಯಾಗಿ ನೀವು ರಚನೆ ಮಾಡಿ ಅಲ್ವಾ. ನಮ್ಮ ಡೆಮಾಕ್ರಸಿ ಏನ್ಷಿಯಂಟ್ ಇಂಡಿಯಾದಲ್ಲೇ ಇತ್ತು ಅಂತ ಹೇಳ್ತಾರೆ. ಅದಕ್ಕಾಗಿ ಬಾಬಾ ಸಾಹೇಬರು ರಿಪಬ್ಲಿಕನ್ನು ತಗೊಂಬಂದಿದ್ದು ಕಾನ್ಸ್ಟಿಟ್ಯೂಷನಲ್ಲಿ. ಏನ್ಷಿಯಂಟ್ ಇಂಡಿಯಾದಲ್ಲಿ ವಿ ಹ್ಯಾಡ್ ಎ ಡೆಮಾಕ್ರೆಟಿಕ್ ಸಿಸ್ಟಮ್. ಇಂಡಿಯಾ ಇಸ್ ನಾಟ್ ನ್ಯೂ ಟು ಡೆಮಾಕ್ರಸಿ. ಎಂಥ ಅರ್ಥಪೂರ್ಣವಾದಂಥ ಮಾತನ್ನು ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿಲಿ ಹೇಳಿದ್ರು ಬಾಬಾ ಸಾಹೇಬರು. ಅಂದರೆ ಅರೇ, ನಿಮ್ಮ ಸ್ವತಂತ್ರನ ನೀವೇ ಕಳ್ಕೊಂಡಿರೋದು ಅಂತ ಹೇಳಿದ್ರು. ನಿಮ್ಗೆ ಯಾರು ಬೇರೆಯವ್ರು ಬಂದು ನಿಮ್ಮನ್ನ ಸ್ವತಂತ್ರ ಕಿತ್ಕೊಳ್ಳಿಲ್ಲ, ನೀವೇ ನಿಮ್ಮ ಸ್ವತಂತ್ರನ ಕಳ್ಕೊಂಡಿದ್ದು. ಇವತ್ತು ನಾವು ಡೆಮಾಕ್ರಸಿನ ಉಳಿಸ್ಕೋಬೇಕು ಅಂತ ಹೇಳಿದ್ರೆ ನಮ್ಮ ಮೊದಲನೇ ಆದ್ಯತೆ ಏನು? ಬಾಬಾ ಸಾಹೇಬ್ರ 7 ಕಂಡೀಷನ್ಸ್ಗಳಲ್ಲಿ ಹೇಳಿದ್ರಲ್ಲ, ಅದರಲ್ಲಿ ತುಂಬ ಮುಖ್ಯವಾಗಿರ್ತಕ್ಕಂಥದ್ದು ಯಾವುದು ಅಂತ ಹೇಳಿದ್ರೆ ಮೊರಾಲಿಟಿ, ಕಾನ್ಸ್ಟಿಟ್ಯೂಷನಲ್ ಮೊರಾಲಿಟಿ. ಕಾನ್ಸ್ಟಿಟ್ಯೂಷನಲ್ ಮೊರಾಲಿಟಿ ಒಂದು ನೈತಿಕತೆ. ವ್ಯಕ್ತಿಗೆ ನೈತಿಕತೆ ಶಕ್ತಿ. ಬಾಬಾ ಸಾಹೇಬರಿಗೆ ಬಹುದೊಡ್ಡ ಶಕ್ತಿ ಯಾವುದಿತ್ತು ಅಂದರೆ ಜ್ಞಾನದ ಜೊತೆಗೆ ಅವರಲ್ಲಿ ನೈತಿಕ ಶಕ್ತಿ ಇತ್ತು. ಅವೆರಡೂ ಬಾಬಾ ಸಾಹೇಬರನ್ನು ಇಡೀ ಜಗತ್ತೇ ಅವರನ್ನು ವಿಶ್ವಜ್ಞಾನಿ ಅಂತ ಕರೆದ್ರಲ್ಲ. ಯಾತಕ್ಕೆ ಕರೆದ್ರು ಅಂದರೆ ಕತ್ತಲೆಯಿಂದ ಬೆಳಕಿನೆಡೆಗೆ, ಸಂಕೋಲೆಯಿಂದ ಸ್ವತಂತ್ರದೆಡೆಗೆ, ಮತ್ತು ಯಾವ ಸಮಾಜದಲ್ಲಿ ನಾವು ಬದುಕ್ತಾ ಇದ್ದಿದ್ದು, ಅಸಮಾನತೆಯ ಸಮಾಜದಲ್ಲಿ, ಮಹಿಳೆಗೆ ಹಕ್ಕಿಲ್ಲದೆ ಇರತಕ್ಕಂಥ ಸಮಾಜದಲ್ಲಿ, ಅಂಥ ಸಮಾಜವನ್ನು ಸೋದರತ್ವದ, ಭ್ರಾತೃತ್ವದ ಸಮಾಜವಾಗಿ ಕಟ್ಟಲಿಕ್ಕಾಗಿ ಬಾಬಾ ಸಾಹೇಬರು ಅವ್ರು ಹಾಕ್ಕೊಟ್ಟಂತಹ ವೇದಿಕೆ ಇದೆಯಲ್ಲ, ಅವ್ರು ಹಾಕ್ಕೊಟ್ಟಂಥ ದಾರಿ ಇದೆಯಲ್ಲ, ಆ ದಾರಿ ತುಂಬ ಗಟ್ಟಿಯಾದ ದಾರಿ. ಆ ಗಟ್ಟಿಯಾದ ದಾರಿಯಲ್ಲಿ ನಡೆಯುವಂಥ ಗಟ್ಟಿ ಮನಸ್ಸು ನಾವು ಸೃಷ್ಟಿ ಮಾಡಬೇಕಾಗಿರುತ್ತೆ. ಇಂತಹ ವಿಚಾರ ಸಂಕಿರಣಗಳಲ್ಲಿ ಅಂತಹ ಗಟ್ಟಿ ಮನಸ್ಸುಗಳು ಸೃಷ್ಟಿಯಾದಾಗ ಮಾತ್ರವೇ ನಾವು ಡೆಮಾಕ್ರಸಿನ ಉಳಿಸ್ಕೊತೀವಿ.
ಸೋಷಿಯಲ್ ಜಸ್ಟಿಸ್ಗೊಂದು ರ್ಯಾಷನಾಲಿಟಿಯನ್ನು ಕೊಡ್ತೀವಿ, ಇನ್ಕ್ಲೂಸಿವ್ ಡೆವಲಪ್ಮೆಂಟನ್ನು ರಿಯಾಲಿಟಿ ಮಾಡ್ತೀವಿ ನಾವು. ಇಷ್ಟು ಹೇಳಿ ನನ್ನನ್ನು ಪ್ರೀತಿಯಿಂದ ಕರೆದು ಶಿವಕುಮಾರ ಸ್ವಾಮಿಗಳ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರಾ. ನಾನು ಪ್ರಿಪೇರ್ಡ್ ಸ್ಪೀಚನ್ನು ನಾನು ತೆಗಿಲಿಲ್ಲ, ಇದು ಸಾಕು. ಇದು ಒಂದು, ಯಾಕಂದರೆ ಮೂಡ್ನಾಲ್ಕು ಸ್ವಾಮಿ ಅವರು ತುಂಬ ಒಳ್ಳೆಯ ಮೆಸೇಜನ್ನು ಕೊಟ್ಟಿದ್ದಾರೆ. ಆ ಮೆಸೇಜನ್ನು ಮುಂದುವರೆದ ಬಾಗಿದ್ದು ಕರ್ಟನ್ ಅಲ್ಲಿ ರೇಸ್ ಆಯಿತು, ಈಗ ನಾವು ಕರ್ಟನ್ನ ಪುಲ್ ಮಾಡಿದ್ದೀವಿ. ಆ ರೇಜು ಪುಲ್ ನಡುವೆ ನಾವು ಈ ಡೆಮಾಕ್ರಸಿಯನ್ನು, ಸೋಷಲ್ ಜಸ್ಟಿಸನ್ನು, ಇನ್ಕ್ಲೂಸಿವ್ ಡೆವಲಪ್ಮೆಂಟನ್ನು ರಿಯಾಲಿಟಿಯಾಗಿ ಮಾಡುವ ಮನಸ್ಸುಗಳನ್ನು ಈ 2 ದಿನದ ವಿಚಾರ ಸಂಕಿರಣದಲ್ಲಿ ನಾವು ಕಟ್ಟಿಕೊಂಡಿದ್ರೆ ಆಗ ಮಾತ್ರ ಈ ವಿಚಾರ ಸಂಕಿರಣಕ್ಕೆ ಸಾರ್ಥಕತೆ ಸಿಕ್ಕುತ್ತೆ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ವಂದಿಸಿ, ಮತ್ತೊಮ್ಮೆ ವೇದಿಕೆ ಮೇಲಿರುವಂತಹ ರಿಜಿಸ್ಟರ್ ನವೀನ್ ಕುಮಾರ್ ಅವರು ತುಂಬ ಡೈನಾಮಿಕ್ಕಾಗಿ ಏನಾರು ಒಂದು ಮಾಡಬೇಕು ಅಂತ ಯಾವಾಗಲೂ ಹುಡುಕ್ತಾ ಇರ್ತಾರೆ.